ಹಾಯ್ ಎಲ್ಲರಿಗೂ. ಗೂಡು ಸೇರಿದ ಹಕ್ಕಿ ಕಥೆಯ 2ನೇ ಭಾಗ ಇಲ್ಲಿ ಮುಂದುವರಿಯೋದು. ಈಗಾಗಲೇ 1ನೇ ಭಾಗವನ್ನ ಅಪ್ಲೋಡ್ ಮಾಡಿದ್ದೇವೆ. ಆ ಕಥೆಯನ್ನ ಓದಿದ ನಂತರ ಈ 2ನೇ ಭಾಗವನ್ನ ಓದಿ. ಗೇಟ್ ತೆಗೆದ ಶಬ್ದಕ್ಕೆ ಬಾಗಿಲಿನ ತೆರೆದವಳ ನಿರೀಕ್ಷೆಯಂತೆ ಅವರೇ ಬಂದಿದ್ದರು. ಕಾಫಿ ಉಭಯ ಕುಶಲಪರಿಗಳಾದ ಬಳಿಕ ಕಮಲಮ್ಮನವರು ಅವರ ಜೀವನವನ್ನ ರಿವೈಂಡ್ ಮಾಡತೊಡಗಿದರು. ಕಮಲಮ್ಮನ ಮನೆಯಲ್ಲಿ ಕಡು ಬಡತನ. ತಂದೆ ಬೀರಪ್ಪ, ತಾಯಿ ರೇಣುಕಮ್ಮ, ಇರುವ 1 ಎಕರೆ ಬರಡು ಭೂಮಿ ನಂಬಿಕೊಂಡಿದ್ದ ಕುಟುಂಬ. ಕಮಲಾ ಓದಿನಲ್ಲಿ ಜಾನೆಯಾದ್ರೂ ಹೆಣ್ಣು ಮಕ್ಕಳು ಓದಿ ಏನು ಮಾಡಬೇಕಾಗಿದೆ, ಮುಂದೆ ರೊಟ್ಟಿ ತಟ್ಟೋದಂತೂ ತಪ್ಪೊಂಗಿಲ್ಲ ಎನ್ನುವ ಮನೋಭಾವ ಅವರದ್ದು. ಹಾಗಾಗಿ ಓದಿ ದೊಡ್ಡ ಕೆಲಸಕ್ಕೆ ಹೋಗೋ ಕಮಲಾನ ಆಸೆ ಕಮರಿ ಹೋಯ್ತು. ಕಮಲಮ್ಮನಿಗೆ 12 ವರ್ಷವಿದ್ದಾಗ ತಮ್ಮ ಜಗದೀಶ ಹುಟ್ಟಿದ. 7ನೇ ಕ್ಲಾಸ್ನಲ್ಲಿ ಇದ್ದವಳ ಶಾಲೆ ಬಿಡಿಸಿ ತನಗೆ ಬಾಣಂತರ ಮಾಡಲು ಹಚ್ಚಿದ್ದಳು ಅವರಮ್ಮ. ಮೊದಲೇ ಹೆಣ್ಣು ಮಕ್ಕಳೆಂದರೆ ಅನಾದರ, ಅದ್ರಲ್ಲೂ ತುಂಬಾ ದಿನಗಳ ನಂತರ ಹುಟ್ಟಿದ ಕುಲಪುತ್ರ. ಈಗ ನನ್ನನ್ನ ಗಮನಿಸುವವರೇ ಇಲ್ಲದಾಗಿತ್ತು. ಅಪ್ಪ ಅವರ ಪ್ರಪಂಚದ ತುಂಬಾ ಪುಟ್ಟ ಜಗದೀಶನೇ ಇದ್ದ. ಎಲ್ಲದಕ್ಕೂ ಅವನಿಗೆ ಪ್ರಾಮುಖ್ಯತೆ. ಹಬ್ಬಗಳಲ್ಲಿ ಬಟ್ಟೆ ಅವನಿಗಾಗಿ ಮಾತ್ರ. ಕೇಳಿದರೆ ಈಗ ದುಡ್ಡಿಲ್ವಲ್ಲ, ಅದಕ್ಕೆ ಅವಂಗೆ ಮಾತ್ರ ತಂದೀವಿ, ಅದನ್ನ ಚಿಕ್ಕ ಕೂಸು, ತೊಟ್ಟರೆ ನೋಡಲು ಚೆಂದ ಅನ್ನುವ ಉತ್ತರ. ಅವನ ಊಟದ ನಂತರವೇ ಇವಳ ಊಟ, ಅದು ಅವನು ಮೀಗಿಸಿದ್ದರೆ ಮಾತ್ರ. ಹಾಲು ತುಪ್ಪದ ಆರೈಕೆಯಲ್ಲಿ ಬೆಳೆಯುತ್ತಿದ್ದ ಜಗದೀಶ. ಮಗನ ಮೆರೆಸುವ ಬರದಲ್ಲಿ ತನ್ನ ಎತ್ತವ್ವನಿಗೂ ನನ್ನ ಹಸಿವು ಕಾಣುತ್ತಿರಲಿಲ್ಲ. ಕೇಳಿದರೆ ಗಂಡು ಮಗ ಉಂಡರೆ ಅದಕ್ಕೋ ಕಣ್ಣು ಹಾಕ್ತಿಯಲ್ಲ ಎನ್ನುತ್ತಾ ಉಳಿದ ತಂಗಳನ್ನಕ್ಕೆ ಮಜ್ಜಿಗೆ ಉಪ್ಪು ಬೆರೆಸಿ ಕೊಡುತ್ತಿದ್ದರು. ತನಗಿನ್ನು ಚೆನ್ನಾಗಿ ನೆನಪಿದೆ. ಅಂದು ನನ್ನ ಹುಟ್ಟಿದ ದಿನ. ಅದೇನು ಅಷ್ಟು ಸಂಭ್ರಮವಲ್ಲ ಅವರಿಗೆ, ನನ್ನ ಪಾಲಿಗೆ ಮಾತ್ರ ಹರುಷವೇ. ಎಲ್ಲರಂತೆ ನನಗೂ ಸಂಭ್ರಮಿಸುವ ತವಕ. ಪ್ರತಿ ವರ್ಷವೂ ನನಗೆ ಬಟ್ಟೆ ಕೊಡಿಸಿ ಅದನ್ನು ತೊಡಿಸಿ ನನ್ನಿಷ್ಟದ ಸಿಹಿ ಬೆಳೆಸಿ ಮುದ್ದಿಸುತ್ತಾರೆಂದು ಕಾಯುತ್ತಿದ್ದೆ. ಆದರೆ ಯಾವುದೂ ಇರುತ್ತಿರಲಿಲ್ಲ. ನಾನೇ ಅಪ್ಪಯ್ಯನ ಕಾಡಿ ಬೇಡಿಕೊಂಡರೆ ನಾಕಾಣೆ ಮಾತ್ರ ಸಿಗುತ್ತಿತ್ತು. ಅದರಲ್ಲಿ ಚಾಕ್ಲೇಟ್ ಕೊಳ್ಳುವ ಆಸೆ. ವರ್ಷಕ್ಕೊಮ್ಮೆ ಚಾಕ್ಲೇಟ್ ತಿನ್ನುವ ಭಾಗ್ಯ ನನಗೆ. ಅಂದು ಹಾಗೆಯೇ ಆಗಿದ್ದು. ಅಪ್ಪಯ್ಯನಿಂದ ಬೇಡಿ ಪಡೆದಿದ್ದ ನಾಕಾನೆಯಲ್ಲಿ ಕೆಂಪು ಬಿಳಿ ಬಣ್ಣದ ಕಡ್ಲೆಕಾಯಿ ಪೆಪ್ಪರ್ಮೆಂಟ್ ತಂದು ತಿನ್ನುತ್ತಾ ಜಗುಲಿಯ ಮೇಲೆ ಕುಳಿತಿದ್ದೆ. 3 ವರ್ಷದ ಜಗದೀಶನು ನನ್ನ ಪಕ್ಕದಲ್ಲೇ. ಅವನಿಗೂ ಕೊಟ್ಟು ನಾನು ತಿನ್ನುತ್ತಿದ್ದೆ. ಬೇಗ ತಿಂದರೆ ಎಲ್ಲಿ ಮುಗಿದು ಹೋಗುತ್ತದೆಯೋ ಅನ್ನುವ ಅಂಜಿಕೆಯಿಂದ ನಿಧಾನವಾಗಿ ಆಸ್ವಾದಿಸುತ್ತಿದ್ದೆ. ನನಗೆ ಸಿಗುತ್ತಿದ್ದ ಅಪರೂಪದ ಸುಂದರ ಕ್ಷಣಗಳದು. ಜಗದೀಶ ಮಾತ್ರ ಅವನಿಗೆ ಕೊಟ್ಟದ್ದನ್ನ ಬೇಗ ಬೇಗ ಮುಗಿಸಿ ಇನ್ನೂ ಬೇಕೆಂದು ಕೇಳಿದ. ನನಗೆ ಕೊಡಲು ಮನಸ್ಸೇ ಬರುತ್ತಿರಲಿಲ್ಲ. ಹೇಗೆ ಕೊಡಲಿ? ವರ್ಷಕ್ಕೊಮ್ಮೆ ಸಿಗುವ ಈ ಮಹಾಭಾಗ್ಯವನ್ನ ಕೂಡ ಈ ಜಗದೀಶನಿಗೆ ಹೇಗೆ ಒಪ್ಪಿಸಲಿ? ಮನಸ್ಸು ಬಾರದ್ದಾಗಿತ್ತು. ನಿರಾಕರಿಸಿದಾಗ ಜೋರಾಗಿ ಅಳಲು ಶುರು ಮಾಡಿದ. ಎಲ್ಲಿದ್ದಳು ನನ್ನಮ್ಮ? ಮಾಗಿನ ಅಳಿಸ್ತೀಯಾ? ಅವನ ಕಡ್ರೆ ನಿನ್ಗೆ ಹೊಟ್ಟೆ ಕಿಚ್ಚು ಇತ್ತೀಚೆಗೆ ಅಂತ ಅಲ್ಲೇ ಇದ್ದ ಕಟ್ಟಿಗೆ ತೆಗೆದುಕೊಂಡು ದಬದಬ ಅಂತ ಬಾರಿಸಿ ಬಿಟ್ಟಳು. ಅವನು ಅತ್ತಿದ್ದಕ್ಕೆ ಕರುಳು ಸುರುಕೆಂದಿತ್ತು ಅವಳಿಗೆ. ನಾನು ಅಳುವುದು ಕಂಡರೂ ಕಾಣದಂತೆ ಜಗದೀಶನನ್ನ ಸೊಂಟಕ್ಕೇರಿಸಿ ಅವನ ಕಣ್ಣೀರು ಒರೆಸಿ ಮುದ್ದು ಮಾಡುತ್ತಾ ಒಳ ನಡೆದಳು. ಒಡೆದ ಜಾಗ ಕೆಂಪಾಗಿ ಉರಿಯುತ್ತಿತ್ತು. ಇದ್ದಿದ್ದರಲ್ಲಿ ಚೆನ್ನಾಗಿರುವುದನ್ನ ಆರಿಸಿ ಹಾಕಿಕೊಂಡು ನನ್ನ ಲಂಗ ಅರಿದು ಹೋಗಿತ್ತು. ಆಸ್ವಾದಿಸುತ್ತಾ ತಿನ್ನುತ್ತಿದ್ದ ನೆಚ್ಚಿನ ಕಡ್ಲೆಕಾಯಿ ಪೆಪ್ಪರ್ ಮೆಂಟ್ ನೆಲದ ಪಾಲಾಗಿತ್ತು. ಹಾಗೆಯೇ ನನ್ನ ಹುಟ್ಟು ಹಬ್ಬದ ಸಂತೋಷವು ನೆಲ ಸಮವಾಗಿತ್ತು. ಇಷ್ಟಕ್ಕೆ ಹೀಗೆ ಒಡೆಯಬೇಕೆ? ನಾನು ಇವರ ಮಗಳೇ ತಾನೆ. ನನ್ನನ್ನ ಕಂಡರೆ ಅಪ್ಪ ಅವ್ವ ಇಬ್ಬರಿಗೂ ಅಷ್ಟಕ್ಕಷ್ಟೇ ಯಾಕೆ? ನನ್ನ ತಮ್ಮನೇ ಅವನು, ಇನ್ನೂ ಚಿಕ್ಕವನು. ಆದರೂ ನನಗಿಂತ ಅವನನ್ನ ಕಂಡರೆ ಪ್ರೀತಿ. ಅವನಿಗೆ ಎಲ್ಲವೂ ಮೊದಲು, ನಂತರವೇ ನನ್ನತ್ತ. ಮನಸ್ಸು ಬೇಡವೆಂದರೂ ಜಗದೀಶನೊಡನೆ ನನ್ನನ್ನ ಹೋಲಿಕೆ ಮಾಡುತ್ತಿತ್ತು. ನನಗೂ ಅವನು ಇಷ್ಟವೇ. ಅವನಾಡುವ ಮಾತು, ಅವನ ನಗು, ಅಳು ಎಲ್ಲ ಚೆಂದವೇ. ಅವನ ಜೊತೆ ಆಡುತ್ತೇನೆ, ಊಟ ಮಾಡಿಸುತ್ತೇನೆ, ಮಲಗಿಸುತ್ತೇನೆ. ಅಲ್ಲದೆ ಅವನು ಮಾಡಿದ ಏಸಿಗೆ ಬಟ್ಟೆಗಳನ್ನ ನಾನೇ ಸ್ವಚ್ಛ ಮಾಡುವಾಗ ಈ ಅವ್ವ ಯಾಕೆ ಆಗಂದಳು? ಅರ್ಥವಾಗದ ಪ್ರಶ್ನೆಗಳಿಗೆ ನನಗೆ. ಒಡೆದ ಗಾಯಕ್ಕಿಂತ ಮನಸ್ಸಿಗೆ ಮಾಸಿದ ಗಾಯವಾಗಿತ್ತು. ಈ ಘಟನೆ ನನ್ನಲ್ಲಿ ಆಳವಾಗಿ ಬೇರೂರಿತ್ತು. ಅಂದಿನಿಂದ ಜಗದೀಶನೊಡನೆ ಯಾವ ಮಾತುಕತೆಯೂ ಆಡುತ್ತಿರಲಿಲ್ಲ. ಹೀಗಾಗಿ ಜಗಳವಾಗುವ ಅವಕಾಶವೇ ಇರುತ್ತಿರಲಿಲ್ಲ. ಅವನು ಏನು ಕೇಳಿದರೂ ಕೊಟ್ಟು ಬಿಡುತ್ತಿದ್ದೆ. ಅವನಿಗೂ ಅವಳ ತಪ್ಪು ಅರ್ಥವಾಗಿತ್ತೇನು. ಜಗದೀಶನಷ್ಟು ಪ್ರೀತಿಸದಿದ್ದರೂ ಇತ್ತೀಚೆಗೆ ಬೈಯುತ್ತಿರಲಿಲ್ಲ. ಅಪ್ಪನಿಗೆ ನನ್ನನ್ನ ಅರ್ಥ ಮಾಡಿಕೊಳ್ಳಬೇಕೆನ್ನುವ ಅರಿವು ಇರಲಿಲ್ಲ. ಎಲ್ಲರೂ ಇದ್ದು ನಾ ಪ್ರೀತಿ ಮಮತೆಗಳಿಗೆ ಅಂಬಲಿಸುವಂತಾದೆ. ಅದು ಸಿಗದಾಗ ಕೊರಗಿದೆ. ನಂತರ ಮೌನಿಯಾದೆ. ಕಾಲ ಕಳೆದಂತೆ ಅಪ್ಪ ಅವರ ಕುರುಡು ಪ್ರೀತಿ ವಾತ್ಸಲ್ಯ ಜಗದೀಶನನ್ನ ಹಠಮಾರಿಯನ್ನಾಗಿ ಮಾಡಿತ್ತು. ಹಠ ಮಾಡಿದರೆ ನಾನು ಕೇಳಿದ್ದೆಲ್ಲ ಸಿಗುತ್ತದೆ ಎಂಬ ಧೋರಣೆ ಬೆಳೆಸಿಕೊಂಡ. ಸಿಟ್ಟು ಜಾಸ್ತಿಯಾಗತೊಡಗಿತು. ಸಂಸ್ಕಾರವೇ ಗೊತ್ತಿಲ್ಲದಂತೆ ಬೆಳೆಯುತ್ತಿದ್ದ. 18ರ ಕಮಲ ನೋಡಲು ಮುದ್ದು ಮುಖದ ಲಕ್ಷಣವಂತೆ. ಹೊಲ ಮನೆ
ಕೆಲಸಗಳನ್ನ ಸರಾಗವಾಗಿ ಮಾಡಿಕೊಂಡು ಹೋಗುತ್ತಿದ್ದಳು. ಎಲ್ಲದರಲ್ಲೂ ಅಚ್ಚುಕಟ್ಟುತನವಿತ್ತು. ಮೈಕೈ ತುಂಬಿಕೊಂಡು ನೋಡುವವರ ಕಣ್ಣಿಗೆ ಹಬ್ಬದಂತಿದ್ದವಳ ಮದುವೆ ಮಾಡಬೇಕೆನ್ನುವ ಆತುರ ಹೆಚ್ಚಾಗಿತ್ತು ಈಗ ಎತ್ತವರಿಗೆ. ಮದುವೆ ಎಂದೊಡನೆ ಹುಡುಗಿಯರ ಬದುಕಲ್ಲೂ ಸಂತಸವೆಂಬುದು ಹೇಳದೆ ಕೇಳದೆ ಬಂದು ಬಿಡುತ್ತದೆ. ಹಾಗೆ ನನಗೂ ಆಗಿತ್ತು. ಪ್ರೀತಿಗಾಗಿ ಹಂಬಲಿಸಿದವಳಿಗೆ ತನ್ನ ಜೊತೆಗಾರನಾಗುವವನ ಬಗ್ಗೆ 108 ಕಲ್ಪನೆಗಳ ಕನಸು. ಮೌನಿಯಾದವಳ ಮನದಲ್ಲಿ ಈಗ ಹರಟೆಗೆ, ಪಿಸು ಮಾತಿಗೆ, ಸರಸಕ್ಕೆ, ಜಗಳಕ್ಕೆ, ಮುನಿಸಿಗೆ, ಹಾಗೆ ರಾಜಿ ಆಗಲಿಕ್ಕೆ ಒಬ್ಬ ಜೊತೆಗಾರ ಬೇಕು ಎಂಬ ಹಂಬಲ. ಅವರಿವರನ್ನ ವಿಚಾರಿಸಿ ಮದುವೆ ಗೊತ್ತು ಮಾಡಿದರು ನನ್ನಪ್ಪ. ಹುಡುಗರ ಮನೆಯಲ್ಲಿ ಅಂತಹ ಅನುಕೂಲವಿಲ್ಲದಿದ್ದರೂ ಗೌರ್ಮೆಂಟ್ ಕೆಲಸವಿತ್ತೆಂದು ಒಪ್ಪಿಕೊಂಡು ಬಂದಿದ್ದರು. ತಂದೆ ತಾಯಿಯರು ಇಲ್ಲವಂತೆ. ಅಕ್ಕನ ಮನೆಯಲ್ಲಿ ಹುಡುಗ ಬೆಳೆದಿದ್ದಂತೆ. ಹುಡುಗರಿಗೆ ರಾಣಿಬೆನ್ನೂರಿನಲ್ಲಿ ಕೆಲಸವಂತೆ. ಈ ಅಂತೆ ಕತ್ತೆಗಳಷ್ಟೇ ಕಿವಿಗೆ ಬೀಳುತ್ತಿದ್ದವು. ಹುಡುಗನನ್ನ ನೋಡುವ ತವಕವಿದ್ದರೂ ಮದುವೆಗೆ ಮುಂಚೆ ಒಬ್ಬರನ್ನ ಒಬ್ಬರು ನೋಡುವ ಪದ್ಧತಿ ಇರಲಿಲ್ಲ. ಅದಕ್ಕಿಂತ ಮನಸ್ಸಿನ ಮಾತನ್ನ ಮುಕ್ತವಾಗಿ ಹೇಳುವಂತ ಸ್ವಾತಂತ್ರ್ಯವೇ ಇರಲಿಲ್ಲ ನನಗೆ. ಮದುವೆ ದಿನ ಎಲ್ಲರೂ ಖುಷಿ ಖುಷಿಯಾಗಿ ಓಡಾಡುತ್ತಿದ್ದಾರೆ. 6-7 ವರ್ಷದ ಜಗದೀಶನನ್ನ ಸೊಂಟಕ್ಕೇರಿಸಿಕೊಂಡೇ ಓಡಾಡುತ್ತಿದ್ದಾಳೆ ಅವ್ವ. ಜಗದೀಶ ಅವಳ ಬಳಿಯಿಂದ ಜಾರಿಕೊಳ್ಳಲು ಶತ ಪ್ರಯತ್ನ ಮಾಡುತ್ತಿದ್ದಾನೆ. ಆದರೂ ಅವ್ವ ಅವನನ್ನ ಗಟ್ಟಿಯಾಗಿ ಹಿಡಿಯುತ್ತಿದ್ದಾಳೆ. ಅಲಂಕಾರ ಮುಗಿಸಿ ಸುಮ್ಮನೆ ಕೂತಿದ್ದ ನಾನು ಅವರನ್ನ ನೋಡಿ ಒಮ್ಮೆ ನಕ್ಕೆ. ಅದು ವಿಷಾದದ ನಗುವಿರಬಹುದೇನು. ಕುರುಡು ಪ್ರೀತಿ, ಮಮಕಾರಗಳು ಅವನನ್ನ ಯಾವ ಅಂಚಿಗೆ ತಳ್ಳುತ್ತದೆ ಎಂಬ ಪರಿಜ್ಞಾನ ಕೂಡ ಇಲ್ಲದ ಮುಗ್ಧೆಯಾಗಿ ಕಂಡಳು ಅಂದು ನನ್ನವ್ವ. ಮದುವೆ ಅನ್ನುವ ಪದವೇ ನನ್ನಲ್ಲಿ ಒಂದು ಬೆಚ್ಚಗಿನ ಭಾವ ಉಂಟು ಮಾಡಿತ್ತು. ಸುಂದರ ಸಂಸಾರದ ಕನಸು ನನ್ನದೊರಗಿತ್ತು. ನನ್ನೊಡನೆ ಜೀವನ ಹಂಚಿಕೊಳ್ಳುವವರನ್ನ ನೋಡಲು ಮನ ಕಾತರಿಸುತ್ತಿತ್ತು. ಕಾರ್ಯಕಲಾಪಗಳೆಲ್ಲ ಆರಂಭವಾಗಿ ಅವರೆಲ್ಲ ಮದುವೆ ಮನೆಗೆ ಬಂದಾಗ ನನ್ನ ಎದೆ ಒಡೆದುಕೊಳ್ಳುತ್ತಿತ್ತು. ಅವರು ನನ್ನ ಎದುರೇ ಬಂದು ನಿಂತಾಗ ದೀರ್ಘವಾದ ನಿಟ್ಟುಸಿರು ಬಿಟ್ಟ ಕಮಲಮ್ಮ ನೀರು ಬೇಕೆಂದು ರಜನಿಯಲ್ಲಿ ಕೇಳಿದರು. ನೀರು ಕುಡಿದವರು ಮತ್ತೆ ಶುರು ಮಾಡಿದರು. ನನ್ನೆದುರು ಬಂದು ನಿಂತವರನ್ನ ನೋಡಿ ನಂಗೆ ಶಾಕ್ ಆಗಿದ್ದಂತೂ ನಿಜ. ಎತ್ತರದ ವ್ಯಕ್ತಿ, ಬಾಳ್ಳೆ ತಲೆ, ಬೊಜ್ಜು ಹೊಟ್ಟೆ, ಹಾಕಿದ್ದ ಕನ್ನಡಕ, ನೋಡಲು ವಯಸ್ಸಾಗಿದಂತೆ ಕಾಣುತ್ತಿದ್ದರು. ನಾನು ಕಲ್ಪಿಸಿಕೊಂಡ ನನ್ನ ರಾಜಕುಮಾರ ಕಾಣದಂತಾಗಿದ್ದ. ಯಾಕೋ ದುಃಖ ಒತ್ತರಿಸಿಕೊಂಡು ಬಂತು. ಜೋರಾಗಿ ಹತ್ತು ಬಿಟ್ಟೆ. ಅಮ್ಮನ ಮನೆ ಬಿಟ್ಟು ಹೋಗುತ್ತಿರುವ ದುಃಖವೆಂದುಕೊಂಡರು. ಯಾರಿಗೂ ನನ್ನ ಪರಿಸ್ಥಿತಿಯ ಅರಿವಿರಲಿಲ್ಲ. ಮದುವೆ ಕಾರ್ಯಗಳೆಲ್ಲ ಮುಗಿದು ನನ್ನ ಸಂಸಾರ ರಾಣಿಬೆನ್ನೂರಿನಲ್ಲಿ ಶುರುವಾಗಿದ್ದರೂ ನಮ್ಮಿಬ್ಬರ ನಡುವೆ ಅಂತರವಿತ್ತು. ಚೆಂದದ ಕಲ್ಪನೆಗಳು ಮುರಿದು ಬಿದ್ದದ್ದು ಬೇಸರವೆನಿಸುತ್ತಿತ್ತು. ಹೆಚ್ಚಿನ ಮಾತುಕತೆಗಳೇನೂ ಇರಲಿಲ್ಲ. ಮೌನ ಆವರಿಸಿತ್ತು ನಮ್ಮಿಬ್ಬರ ನಡುವೆ. ಕೆಲಸವೆಲ್ಲ ಮುಗಿಸಿ ಒಂದು ದಿನ ಕಿಟಕಿ ಆಚೆ ನೋಡುತ್ತಾ ಕೂತು ಯೋಚಿಸುತ್ತಿದ್ದೆ. ಅದೃಷ್ಟ ಈಡನೇ ನಾನು ಇಲ್ಲದಿದ್ದರೆ ಹೀಗೆಲ್ಲ ಆಗುತ್ತಿತ್ತ? ನನ್ನ ಜೀವನ ನಾನೆಂದುಕೊಂಡಂತೆ ಸರಿದಾರಿಯಲ್ಲಿ ನಡೆಯುವುದೇ ಇಲ್ಲ. ಬೆಳಕು ಹಾರಿ ಕತ್ತಲಾಗುತ್ತದೆ. ಆ ಕತ್ತಲಿಗೆ ಹೊಂದಿಕೊಂಡೆ ನಡೆಯಬೇಕೆ? ದೇವಸ್ಥಾನಕ್ಕೆ ಹೋಗೋಣ ಬರ್ತ್ಯಾ ಹಿಂದೇನೆಂದು ಕೇಳಿದರು ಇವರು. ದೇವರ ದರ್ಶನದಿಂದಲಾದರೂ ನೆಮ್ಮದಿ ಸಿಗಬಹುದೆನಿಸಿ ಅವರೊಂದಿಗೆ ಹೊರಟೆ. ಜೊತೆಯಾಗಿ ಹೆಜ್ಜೆ ಹಾಕುವ ಮನಸ್ಸಿರಲಿಲ್ಲ. ಅವರನ್ನ ಮುಂದೆ ಬಿಟ್ಟು ನಾ ಹಿಂದೆ ಹೋಗ್ತಿದ್ದೆ. ನೋಡಲು ಅಜಾನುಭಾವ ಆಗಿದ್ದರು ಮೆತ್ತಗಿನ ಮನುಷ್ಯ. ಮಾತು ಕಡಿಮೆ. ನನ್ನ ಮುಖ ಭಾವದಿಂದಲೇ ನನಗೆ ಈ ಮದುವೆ ಇಷ್ಟ ಇರಲಿಲ್ಲ ಎಂದು ಅರಿತಿದ್ದರು ಎಂದೆನಿಸುತ್ತೆ. ಯಾವುದಕ್ಕೂ ಬಲವಂತ ಪಡಿಸದೆ ಸುಮ್ಮನಿದ್ದರು. ತಾಯಿಯ ದರ್ಶನ ಪಡೆದು ಆಚೆ ಬಂದಾಗ ಸ್ವಲ್ಪ ಹೊತ್ತು ಕೂರೋಣವೇ ಎಂದರು. ಹುಲ್ಲು ಹಾಸಿನ ಮೇಲೆ ಕೂತೆವು. ನಿನ್ನೊಡನೆ ಮಾತನಾಡಬೇಕು ಎಂದಾಗ ಏನು ಎಂಬಂತೆ ಅವರನ್ನ ನೋಡಿದೆ. ನಿನ್ನ ನಡವಳಿಕೆಗಳನ್ನ ನೋಡ್ತಿದ್ರೆ ಈ ಮದ್ವೆ ನಿಂಗೆ ಇಷ್ಟ ಇರಲಿಲ್ಲ ಅನಿಸುತ್ತೆ ಅಲ್ವೇ? ನಾ ಮಾತನಾಡದೆ ಸುಮ್ಮನೆ ಕುಳಿತಿದ್ದೆ. ನೋಡು, ಚಿಕ್ಕಂದಿನಲ್ಲೇ ಅಪ್ಪ ಅಮ್ಮನನ್ನ ಕಳ್ಕೊಂಡ ನಾನು ಅಕ್ಕನ ನೆರಳಲ್ಲಿ ಬೆಳೆದನಾದರೂ ಭಾವನ ಕಪಿಮುಷ್ಟಿಯೆತ್ತು. ಭಯದ ವಾತಾವರಣ ಆ ಮನೆಯಲ್ಲಿ. ಒಂಟಿತನ ಅನುಭವಿಸಿದೆ. ಬೇರೆಯವರು ಹೇಳಿದಂತೆ ನಡೆಯುತ್ತಿದ್ದೆ. ನನ್ನಿಷ್ಟಗಳಿಗೆ ಬೆಲೆಯೇ ಇರಲಿಲ್ಲ. ಎಲ್ಲಿಯೋ ನೋಡುತ್ತಾ ಹೇಳುತ್ತಿದ್ದರು. ನಿನ್ನಪ್ಪ ಬಂದು ನಮ್ಮ ಮದುವೆ ಮಾತುಕತೆಯಾದಾಗ ನನಗೆ ಭಾವನವರ ಭಯದ ನೆರಳಿನಿಂದ ಬಿಡುಗಡೆ ಸಿಗುತ್ತದೆ ಎಂಬ ಖುಷಿಯಲ್ಲಿದ್ದೆ. ನಮ್ಮದೇ ಪುಟ್ಟ ಸಂಸಾರ ಕನಸು ಕಂಡೆ. ಮದುವೆಗೆ ಮುಂಚೆ ನಿನ್ನೊಡನೆ ಮಾತನಾಡುವ ಬಯಕೆ ಇತ್ತು. ಆದ್ರೆ ಹೇಳುವ ಧೈರ್ಯವಿರದೆ ಸುಮ್ಮನಾಗಿದ್ದೆ. ನಿನ್ನನ್ನು ನೋಡಿದ ಮೇಲೆ, ನಿನ್ನ ಬೇಸರ ಅರ್ಥ ಮಾಡಿಕೊಂಡ ಮೇಲೆ ನಿನ್ನೊಡನೆ ಮಾತನಾಡಬೇಕಿತ್ತು. ತಪ್ಪು ಮಾಡಿದೆ ಎಂದು ಅನಿಸುತ್ತಿದೆ. ಈಗಲೂ ನನ್ನಲ್ಲಿ ಮಾತಿರಲಿಲ್ಲ. ನಿನಗೆ ಯಾವ ಕಾರಣಕ್ಕೆ ಮದುವೆ ಇಷ್ಟವಿರಲಿಲ್ಲವೋ ಗೊತ್ತಿಲ್ಲ. ಆದರೆ ನಾನೊಂದು ನಿರ್ಧಾರಕ್ಕೆ ಬಂದಿದ್ದೇನೆ. ನೀನು ಹೇಗೆ ನಿರ್ಧರಿಸುತ್ತೀಯೋ ಅಂತೆಯೇ ನಿನ್ನ ಜೀವನ ನಡೆಯಲಿ. ಯಾವುದಕ್ಕೂ ನಾನು ಒತ್ತಡ ಹೇರುವುದಿಲ್ಲ. ಓದುವ ಆಸೆ ಇದ್ದರೆ ಓದಿಸುತ್ತೇನೆ. ಬೇರೆ ಮದುವೆಯಾಗುವ ಇಚ್ಛೆ ಇದ್ದರೆ ಅದಕ್ಕೂ ಬೇಕಾದ ಸಹಕಾರ ನನ್ನಿಂದ ದೊರಕುತ್ತದೆ. ಒಟ್ಟಿನಲ್ಲಿ ನನ್ನಿಂದ ನೀನು ಕೊರಗಬಾರದು ಅಷ್ಟೇ ಎಂದು ಅವರು ಅಲ್ಲಿಂದ ಎದ್ದು ದೇವಸ್ಥಾನದ ಪ್ರಾಂಗಣದ ಪ್ರದಕ್ಷಿಣೆ ಹಾಕಲು ಶುರು ಮಾಡಿದರು.
ಈಗ ನನ್ನಲ್ಲಿ ವಿಚಾರ ಮಂಥನವೇ ನಡೆಯುತ್ತಿತ್ತು. ಇಷ್ಟು ದಿನದ ನನ್ನ ಮೌನಕ್ಕೆ ಸ್ಪಂದಿಸಿ ಇಂದು ಮಾತನಾಡಿದ್ದರು. ಆ ಮಾತುಗಳು ನನ್ನ ಮನದಾಳಕ್ಕೆ ಇಳಿದಿತ್ತು. ಅವರ ಮಾತಿನ ಇದ್ದಿದ್ದ ನೋವು ಅರ್ಥವಾಗಿತ್ತು. ಅವರ ವಿಶಾಲ ಹೃದಯ ನನ್ನೆದೆ ತಟ್ಟಿತ್ತು. ಪ್ರದಕ್ಷಿಣೆ ಮುಗಿಸಿ ಹೋಗಡವೇ ಎಂದರು. ಅವರ ಮುಖಭಾವ ನನ್ನ ಉತ್ತರವನ್ನ ಬಯಸುತ್ತಿತ್ತು. ನಾನು ಏನು ಹೇಳದೆ ಅಲ್ಲಿಂದ ಎದ್ದೆ. ಅವರು ಎದ್ದಿರಂತೆ ಮುಂದೆ ಹೋಗಲು ಅನುವಾದಾಗ ಅವರ ಕೈ ಹಿಡಿದೆ. ಜೊತೆಯಾಗಿ ಹೆಜ್ಜೆ ಹಾಕಿದೆ. ಹೆಜ್ಜೆ ಹಾಕುತ್ತಾ ಕಮಲಮಲಾಗಿದ್ದ ನಾನು ಖುಷಿಯಿಂದಲೇ ಕಮಲಾ ಕೇಶವ್ ಆಗಿ ಬದಲಾಗಿದ್ದೆ. ಅವರ ಅಂತರಂಗ ಅರಿತ ಮೇಲೆ ಬಾಹ್ಯ ರೂಪ ನನಗೆ ಏನೂ ಅನ್ನಿಸುತ್ತಲೇ ಇರಲಿಲ್ಲ. ವ್ಯಕ್ತಿತ್ವ ಇಷ್ಟವಾಗಿತ್ತು. ಅವರದೇ ಮೇಲೆ ಮಲಗಿದವಳನ್ನ ಪುಟ್ಟ ಮಗುವಿನಂತೆ ತಟ್ಟಿ ಮಲಗಿಸುವ ಅವರ ಪ್ರೀತಿ, ವಿಶಾಲ ಹೃದಯ, ಅವರ ಮೇಲಿನ ಗೌರವವನ್ನ ಇಮ್ಮಡಿಗೊಳಿಸಿತ್ತು. ಮನಸ್ಥಿತಿಯನ್ನ ಅರ್ಥೈಸಿಕೊಳ್ಳುವ ರೀತಿ, ಭಾವನೆಗಳಿಗೆ ಪರಸ್ಪರ ಸ್ಪಂದಿಸುವ ಪರಿ, ಸುಖ ಕಷ್ಟ ದುಃಖಗಳನ್ನ ಹಂಚಿಕೊಳ್ಳುವ, ಸಮಾಧಾನ ಮಾಡುವ ಗುಣ ಅವರಲ್ಲಿ ಆತ್ಮೀಯತೆ ಮೂಡಿಸಿತ್ತು. ಎತ್ತರದ ಅಜನಾಹುಬಾವು ನನ್ನ ಜೊತೆಯಾದರು. ನಂತರದ ದಿನಗಳಲ್ಲಿ ನನ್ನ ಉಸಿರಾಗಿ ಹೋದರು. ವರುಷಗಳು ಹೇಗೆ ಕಳೆಯಿತು ಗೊತ್ತಾಗಲೇ ಇಲ್ಲ. ಮಗಳು ಹುಟ್ಟಿದ್ದಳು. ನಾನು ಕಂಡ ಕನಸುಗಳು ನನಸಾಗಿತ್ತು. ಅವರ ಕೈ ಹಿಡಿದ ನಾನು ಧನ್ಯತೆ ಅನುಭವಿಸಿದ್ದೆ. ಹಾಗಾಗಿ ಮಗಳಿಗೆ ಧನ್ಯ ಎಂದೇ ಹೆಸರಿಸಿದ್ದೆ. ಅದ ತಿಳಿದ ಕೇಶವ ಮುಗುಳ್ಳಕ್ಕಿದ್ದರಷ್ಟೇ. ಕೇಶವರಿಗೂ ಮಗಳಿದ್ದರೆ ಪ್ರಾಣ. ಅವಳಲ್ಲಿ ತನ್ನಮ್ಮನನ್ನ ಕಾಣುತ್ತಿದ್ದರು. ಪುಟ್ಟ ಕಂದಮ್ಮನ ಕಾಲ್ಗೆಜ್ಜಿ ದನಿ ಮನೆ ಮನೆಗಳಲ್ಲಿ ತುಂಬಿತ್ತು. ಅವಳೇ ಮನೆಯ ಬೆಳಕಾಗಿದ್ದಳು. ಇತ್ತ ತವರು ಮನೆಯಲ್ಲಿ ಅಪ್ಪ ಅವರಿಗಾಗಲೇ ದುಡಿಯುವ ಶಕ್ತಿ ಕಡಿಮೆಯಾಗುತ್ತಿತ್ತು. ಜಗದೀಶರಿಗೆ ಜಮೀನಿನಲ್ಲಿ ಕೆಲಸ ಮಾಡುವ ಮನಸ್ಸಿರದೆ ಪೇಟೆಗೆ ಹೋಗಿ ರಿಯಲ್ ಎಸ್ಟೇಟ್ ಪ್ರಾರಂಭಿಸಿದ್ದ. ಓದು ತಲೆಗೆ ಏರದಿದ್ದರೂ ವ್ಯವಹಾರದಲ್ಲಿ ಚುರುಕಾಗಿದ್ದ. ಅವರ ಮಮತೆ ಹೆಚ್ಚಾಗಿ ಹೊರಟಾಗಿದ್ದ. ಅಂತಹ ಗೆಳೆಯರೇ ಅವರ ಸುತ್ತಮುತ್ತ. ಅವರ ಜೊತೆ ಸಕಲ ರೀತಿಯ ವಿದ್ಯೆಯಲ್ಲೂ ಪಾರಗತರಾಗಿದ್ದ. ಆಗಾಗ್ಗೆ ಮನೆಗೆ ಬರುತ್ತಿದ್ದ ಜಗದೀಶನನ್ನ ಕಂಡರೆ ಧನ್ಯಲಿಗೆ ಸಂತಸ. ಮಾಮ ಎಂದೆನ್ನುತ್ತಾ ಹಿಂದೆ ಮುಂದೆಯೇ ಓಡಾಡುತ್ತಿದ್ದಳು. ಅವನಿಗೂ ಧನ್ಯ ಇದ್ದರೆ ಅಷ್ಟೇ ಅಕ್ಕರೆ. ಬೇರೆಯವರೊಂದಿಗೆ ಹೊರಟಾಗಿ ವರ್ತಿಸುವವ ಧನ್ಯಾಳ ಎದುರು ಪುಟ್ಟವಾಗುತ್ತಿದ್ದ. ಭಾವನೆ ಎದುರು ಮಾತೇ ಬರೆದವನಾಗಿದ್ದ. ಎಲ್ಲರ ಕಣ್ಮಣಿಯಾಗಿದ್ದ ಧನ್ಯ ಬೆಳೆಯುತ್ತಿದ್ದಂತೆ ಕಮಲಮ್ಮನನ್ನೇ ಹೋಲುತ್ತಿದ್ದಳು. ಹೈಸ್ಕೂಲ್ ಮುಗಿಸಿ ಕಾಲೇಜಿನ ಹೊಸ್ತಿಲಲ್ಲಿದ್ದಳು. ಜಾನೆ ಓದುವುದರಲ್ಲೂ ಅಷ್ಟೇ. ಯಾರಿಗೂ ಶಾಲೆಯಲ್ಲಿ ಮೊದಲ ಸ್ಥಾನ ಬಿಟ್ಟು ಕೊಡುತ್ತಿರಲಿಲ್ಲ. ಡ್ರಾಯಿಂಗ್, ಪೇಂಟಿಂಗ್ ಅಂತಹ ಹವ್ಯಾಸಗಳಿದ್ದವು. ಕ್ಲಾಸ್ಗಳಿಗೂ ಹೋಗುತ್ತಿದ್ದಳು. ನೋಡಿದ್ದು ಯಥಾವತ್ತಾಗಿ ಅವಳ ಕ್ಯಾನ್ ವಾಶ್ ಮೇಲೆ ಮೂಡುತ್ತಿತ್ತು. ಧೈರ್ಯಶಾಲಿಯಾಗಿದ್ದಳು ಧನ್ಯ. ತನ್ನಾಸೆಗಳನ್ನ ಮಗಳು ನನಸು ಮಾಡುತ್ತಿದ್ದದ್ದು ಕಮಲಿಗೂ ಸಂತೋಷ. ಅಪ್ಪ ಮಿತಭಾಷಿಯಾದರೆ ಮಗಳು ವಾಚಲೆ. ಕೆಲಸಗಳ ಜಂಜಾಟದಲ್ಲಿ ಬಸವಳಿದು ಬಂದಾಗ ಕರೆಯುತ್ತಿದ್ದದ್ದು ಪುಟ್ಟಮ್ಮ ಎಂದು ಅವಳನ್ನೇ. ಅವಳ ಸನಿಹ ಕೂತು ಅವಳಾಡುವ ಮಾತು ಕೇಳುತ್ತಿದ್ದರೆ ಅವರೆಲ್ಲ ಬಳಲಿಕೆ ನೋವು ನೀಗುತ್ತಿತ್ತು. ಅಪ್ಪ ಮಗಳ ಸಂಬಂಧಕ್ಕಿಂತಲೂ ಅವರಿಬ್ಬರು ಸ್ನೇಹಿತರಾಗಿದ್ದರು. ಅಪ್ಪನೊಡನೆ ಕೂತು ವಿಷಯಗಳನ್ನ ಚರ್ಚಿಸುತ್ತಿದ್ದಳು. ಮಿತಭಾಷಿಯಾದ ಕೇಶವರು ಕೂಡ ಅವಳೊಡನೆ ಮಾತನಾಡುವಾಗ ವಾಗ್ಮಿಯೇ ಆಗುತ್ತಿದ್ದರು. ಅಮ್ಮನಿಗಿಂತ ಅಪ್ಪನಲ್ಲಿಯೇ ಹೆಚ್ಚು ಆತ್ಮೀಯತೆ ಮಗಳಿಗೆ. ಅಂದು ಕೇಶವ ನ್ಯೂಸ್ ಪೇಪರ್ ಓದುತ್ತಾ ಕುಳಿತಿದ್ದರು. ಓದುತ್ತಾ ಇದ್ದವರು ಪೇಪರ್ ಒಳಗಿನ ಮುಖದಿಂದಲೇ ಪುಟ್ಟಮ್ಮ ಎಂದು ಕರೆದರು. ಬಂದ ಧನ್ಯಾಳಿಗೆ ಪೇಪರ್ ಅಲ್ಲಿ ಬಂದಿದ್ದ ಜಾಹೀರಾತನ್ನ ತೋರಿಸಿದರು. ವಾವ್ ಎನ್ನುತ್ತಾ ಅಮ್ಮ ನೋಡಿಲಿ. ಅವಳಪ್ಪನ ಕೈಯಲ್ಲಿದ್ದ ಪೇಪರ್ ಅನ್ನ ಕಿತ್ತುಕೊಂಡು ಅಮ್ಮನ ಬಳಿಗೆ ಓಡಿ ಬಂದಳು. ತೋರಿಸಿದಳು. ನೋಡಿಲಿ ಪೇಪರ್ ನನ್ನತ್ತ ತೋರಿಸಿದಳು. ರಾಜ್ಯ ಮಟ್ಟದ ಚಿತ್ರಕಲಾ ಸ್ಪರ್ಧೆ ಮತ್ತು ಇದೇ ತಿಂಗಳ ಕೊನೆಯಲ್ಲಿ ಹೆಸರು ನೋಂದಾಯಿಸಿಕೊಳ್ಳಲು ವೆಬ್ಸೈಟ್ ಅಡ್ರೆಸ್ ಕೊಟ್ಟಿದ್ದರು. ಕಾಂಪಿಟೇಷನ್ ಇದ್ದದ್ದು ದೂರದ ಮೈಸೂರಿನಲ್ಲಿ. ಅಪ್ಪ ನಾನು ಅಪ್ಲೈ ಮಾಡ್ಲಾ? ನೋಡಿ ಅವರು ಹೇಳಿರುವ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಎಲ್ಲ ನನಗೆ ಸರಿ ಹೊಂದುತ್ತೆ. ಹೋಗ್ತೀನಿ ಅಪ್ಪ. ಬೇಡಿಕೊಳ್ಳುವಂತೆ ಕೇಳಿಕೊಂಡಾಗ ಹೋಗು ಪುಟ್ಟ, ಅದಕ್ಕೆ ಕೇಳೋದೇನಿದೆ. ಇಂತಹ ಚಾನ್ಸ್ ಸಿಕ್ಕಾಗ ಉಪಯೋಗಿಸಿಕೊಳ್ಳಬೇಕು. ಮೊದಲು ಅಪ್ಲೈ ಮಾಡು. ನಾನು ಅಮ್ಮ ಇಬ್ಬರೂ ಬರ್ತೀವಿ ನಿನ್ನೊಡನೆ ಮೈಸೂರಿಗೆ, ಆಶ್ವಾಸನೆ ಇತ್ತರು ಅವಳಪ್ಪ. ಖುಷಿಯಿಂದ ಅವರ ಕೆನ್ನೆ ಹಿಂಡಿ ಅಪ್ಪ ಯು ಆರ್ ಗ್ರೇಟ್ ಎಂದು ಕುಣಿದು ಆಡಿಬಿಟ್ಟಳು ಧನ್ಯ. ತಕ್ಷಣವೇ ಅವರುಗಳು ಕೇಳಿದ ಡೀಟೇಲ್ಸ್ ಕೊಟ್ಟು ಅಪ್ಲೈ ಮಾಡಿ ಬಿಟ್ಟಳು. ಅವಳ ಆಕಾಂಕ್ಷೆಗಳನ್ನ ಯಾವತ್ತೂ ಕಡೆಗಣಿಸಿದ ಅಪ್ಪನೇ ಅವಳ ಪಾಲಿನ ಹೀರೋ. ನಾವಿಬ್ಬರೇ ಇದ್ದಾಗ ನಾನೇ ಕೇಶವರನ್ನ ಕೇಳ್ತಿದ್ದೆ, ನಾವಿಬ್ರು ಹೋಗುವ ಅವಶ್ಯಕತೆ ಇದೆಯೇ? ನೀವೊಬ್ಬರೇ ಅವಳೊಂದಿಗೆ ಹೋಗಿ ಬನ್ನಿ. ಯಾಕೆ ನಿನಗೆ ಬರಲು ಬೇಜಾರೆ ಎಂದು ಕೇಳಿದರು. ಬೇಜಾರೇನಿಲ್ಲ, ಖುಷಿ. ಸುಮ್ಮನೆ ಖರ್ಚಲ್ಲವೇ ನನ್ನೆಂದಾಗ ನನ್ನ ಕೆನ್ನೆ ತಟ್ಟಿ ಯಾವಾಗ್ಲೂ ದುಡ್ಡಿನ ಹಿಂದೆ ಹೋಗಬಾರದು ಕಮಲ. ಮೊದಲ ಬಾರಿಗೆ ಸ್ಪರ್ಧೆಯಲ್ಲಿ ಭಾಗವಹಿಸುತ್ತಿದೆ ನಮ್ಮ ಮಗು. ಅವಳ ಜೊತೆ ನಾವಿದ್ದರೆ ಅವಳಿಗೂ ಧೈರ್ಯ, ಆತ್ಮವಿಶ್ವಾಸವೂ ಇರುತ್ತೆ. ಹೋಗಿ ಬರೋಣ ಅಂದಾಗ ಆದರೂ ನಾ ಹೇಳೆಯುತ್ತಿದ್ದ ರಾಗ ಕೇಳಲಾರದೆ ನಾವಿಬ್ಬರು ಹೇಗಿದ್ದರೂ ಎಲ್ಲಿಯೂ ಹೋಗಿಲ್ಲ.
ಧನ್ಯಾಗೂ ಒಬ್ಬ ತಮ್ಮ ಬೇಕಂತೆ, ನಡಿ ನಮಗೂ ಒಂದು ಹನಿಮೂನ್ ಆಗುತ್ತೆ ಎಂದು ಕಣ್ಣು ಹೊಡೆದು ನಕ್ಕರು. ಸೆರಗನ್ನ ಬಾಯಿಗಡ್ಡವಾಗಿಟ್ಟುಕೊಂಡು ಅಳಲಾರಂಭಿಸಿದಳು ಕಮಲಮ್ಮ. ಸಾಂತ್ವನ ಮಾಡುತ್ತಿದ್ದ ರಂಜಿನಿ ಕಣ್ಣಲ್ಲೂ ನೀರಿತ್ತು. ಆದರೂ ಮುಂದೇನು ಆಯ್ತು ಎನ್ನುವ ಗಾಬರಿ ಮಿಶ್ರಿತ ಕುತೂಹಲದ ದೃಷ್ಟಿ ಕಮಲಮ್ಮನ ಮೇಲೆ. ಸಮಾಧಾನಗೊಳ್ಳಲು ಅನುಕೂಲ ಆಗುವಂತೆ ಅವರೊಬ್ಬರನ್ನೇ ಬಿಟ್ಟು ಟೀ ತರಲು ಹೋದಳು. ಸುಧಾರಿಸಿಕೊಂಡ ನಂತರ ಕಮಲಮ್ಮ ಮತ್ತೆ ಹೇಳತೊಡಗಿದರು. ದಿನವೂ ಸ್ಪರ್ಧೆಗಾಗಿ ಪ್ರಾಕ್ಟೀಸ್ ಮಾಡ್ತಿದ್ಲು ಧನ್ಯ. ಗೆಲ್ಲಲೇಬೇಕೆಂಬ ಛಲವಿತ್ತು ಅವಳಲ್ಲಿ. ಅವಳ ಕೈಯಲ್ಲಿ ಮುಡಿ ಬರುವ ಚಿತ್ರಗಳಿಗೆ ನಾವೇ ಬೆರಗಾಗಿದ್ದೆವು. ನಮ್ಮಲ್ಲೂ ಅವಳು ಆ ಸ್ಪರ್ಧೆಯಲ್ಲಿ ಗೆಲ್ಲುತ್ತಾಳೆಂಬ ಆತ್ಮವಿಶ್ವಾಸವಿತ್ತು. ಅಪ್ಲೈ ಮಾಡಿದ ಸ್ವಲ್ಪ ದಿನಗಳಲ್ಲಿಯೇ ಧನ್ಯಳಿಗೆ ಆಹ್ವಾನ ಪತ್ರಿಕೆ ಬಂದು ತಲುಪಿತು. 2 ದಿನಗಳ ಸ್ಪರ್ಧೆಯಾಗಿತ್ತು. ಇದೇ ತಿಂಗಳ 23 ಮತ್ತು 24ರಂದು ನಿಗದಿ ಆಗಿತ್ತು. ಕೇಶವ್ ಕೂಡ ಬಸ್ಗೆ ಮುಂಗಡ ಬುಕ್ಕಿಂಗ್ ಮಾಡಿಸಿ ಆಗಿತ್ತು. ಮಗಳಿಗಿಂತ ಅಪ್ಪನ ಉತ್ಸಾಹ ಪ್ರೋತ್ಸಾಹವೇ ಅಧಿಕವಾಗಿತ್ತು. ಅವರುಗಳನ್ನ ನೋಡಿ ನಾನು ಸಂತೋಷದಿಂದ ಇದ್ದೆ. ಇನ್ನೊಂದು ವಾರವಿದೆ ಎಂದಾಗ ಇಂದಿನ ದಿನ ಮಳೆಯಲ್ಲಿ ನೆಂದು ಬಂದಿದ್ದ ಕೇಶವರಿಗೆ ಚಳಿ ಜ್ವರ ಶುರುವಾಗಿತ್ತು. ರೆಸ್ಟ್ ತಗೊಂಡ್ರೆ ಸರಿ ಹೋಗಬಹುದೆನಿಸಿ ಕಷಾಯ ಮಾತ್ರೆಗಳನ್ನ ಕೊಟ್ಟಿದ್ದೆ. 2 ದಿನಗಳಾದರೂ ಬಿಡದಿದ್ದಾಗ ಡಾಕ್ಟರ್ ಹತ್ರ ಕರೆದುಕೊಂಡು ಹೋದೆ. ಬ್ಲಡ್ ಟೆಸ್ಟ್ ಮಾಡಿಸಿದಾಗ ಟೈಫಾಯ್ಡ್ ಎಂದು ಗೊತ್ತಾಗಿತ್ತು. ಕಂಪ್ಲೀಟ್ ಬೆಡ್ ರೆಸ್ಟ್ ತೆಗೆದುಕೊಳ್ಳಬೇಕೆಂದು ಡಾಕ್ಟರ್ ಹೇಳಿದಾಗ ಕೇಶವರಿಗೆ ಯೋಚನೆಯಾಯಿತು. ಇನ್ನು 4 ದಿನಕ್ಕೆ ಮಗಳೊಡನೆ ಮೈಸೂರು ಪ್ರಯಾಣವಿತ್ತು. ಅಪ್ಪನ ಆರೋಗ್ಯದಲ್ಲಿ ಏರುಪೇರಾಗಿದ್ದು ಧನ್ಯಳಿಗೂ ಬೇಜಾರಾಗಿತ್ತು. ಮಗಳ ಕಳೆಗುಂದಿದ ಮುಖ ನೋಡಿದ ಇವರು, ಯಾಕೆ ಪುಟ್ಟಮ್ಮ ಮುಖ ಹೀಗೆ ಮಾಡಿಕೊಂಡಿದ್ಯಾ? ನಾನು ಬೇಗ ಹುಷಾರಾಗುತ್ತೇನೆ. ಅಮ್ಮನಿಗೆ ನಿನ್ನೊಡನೆ ಮೈಸೂರಿಗೆ ಬರಲು ಹೇಳುತ್ತೇನೆ. ನೀನು ನಿನ್ನ ಅಭ್ಯಾಸ ಮುಂದುವರಿಸು. ನನ್ನ ಬಗ್ಗೆ ತಲೆ ಕೆಡಿಸಿಕೊಳ್ಳದೆ ಬೇಕಾದ ತಯಾರಿ ನಡೆಸು ಎಂದರು. ಇತ್ತ ಧನ್ಯಳಿಗೂ ಇಬ್ಬದಿಯೇ. ಅಪ್ಪನ ಬಿಟ್ಟು ಆ ಕಾಂಪಿಟೇಷನ್ಗೆ ಹೋಗೋದು ಅವಳಿಗೂ ಬೇಕಿರಲಿಲ್ಲ. ನಾನು ಹೋಗೋದಿಲ್ಲವೆಂದು ಹೇಳಿಬಿಟ್ಟಳು. ಆದರೆ ಕೇಶವರೇ ಅವಳಿಗೆ ಬುದ್ಧಿ ಹೇಳಿದರು. ಬದುಕು ಎನ್ನುವುದು ಅಂದುಕೊಂಡಿದ್ದನ್ನೆಲ್ಲ ಸಾಧಿಸಲು ಇರುವ ಒಂದು ಸುಂದರ ಅವಕಾಶ. ನಮ್ಮ ಕನಸುಗಳು, ಗುರಿಗಳು, ಆಶಯ ಎಲ್ಲವನ್ನು ನಾವೇ ಸಾಧಿಸಿ ತೋರಿಸಬೇಕೇ ಹೊರತು ಬಿಟ್ಟು ಕೊಡಬಾರದು. ಕಷ್ಟಗಳಿಗೆ ಹೆದರಿ ಸೋಲೊಪ್ಪಿಕೊಳ್ಳುವುದು ಹೇಡಿಗಳು. ನನ್ನ ಮಗಳು ಹೇಡಿ ಆಗುವುದು ನಾ ಸಹಿಸಲಾರೆ. ನಿನ್ನ ಕನಸುಗಳನ್ನ ಸಾಕಾರಗೊಳಿಸುವ ಜವಾಬ್ದಾರಿ, ಹೊಣೆಗಾರಿಕೆ ನಿನ್ನದೇ. ಅದರಿಂದ ಸಿಗುವ ಗೆಲುವು, ಯಶಸ್ಸು ನೀಡುವ ಸ್ಫೂರ್ತಿ ಇನ್ನಾವುದು ನೀಡಲು ಸಾಧ್ಯವಿಲ್ಲ ಮಗಳೇ. ನೀನು ಗೆದ್ದು ತೋರಿಸಿದರೆ ಅದೇ ನಮ್ಮಗಳ ಗೆಲುವು ಕೂಡ. ನೀನು ನಿನ್ನ ಜೀವನದಲ್ಲಿ ಯಾವತ್ತೂ ಗೆಲ್ಲುತ್ತಿರಬೇಕು. ಅದೇ ನಮ್ಮಿಬ್ಬರ ಗುರಿ. ಹೀಗೆಂದಾಗ ಒಲ್ಲದ ಮನಸ್ಸಿನಿಂದ ಒಪ್ಪಿಕೊಂಡಳು. ನೀನು ಹೋಗಿ ಬಾ ಅವಳೊಡನೆ ಎಂದು ನನಗೆ ಹೇಳಿದರು. ಅವರಿಗೆ ಅವರ ಮಗಳ ಬಗ್ಗೆ ಯೋಚನೆ, ನನಗೆ ಇವರಿಬ್ಬರ ಬಗ್ಗೆಯೂ ಯೋಚನೆ. ಈ ರೀತಿ ಅವರೊಬ್ಬರನ್ನೇ ಬಿಟ್ಟು ಹೋಗುವ ಮನಸ್ಸಿರಲಿಲ್ಲ ನನಗೆ. ಹಾಗೆಂದು ಧನ್ಯಾನ ಕನಸುಗಳನ್ನ ಚಿವುಟಲು ಮನಸ್ಸಿರಲಿಲ್ಲ. ಯೋಚನೆ ಶುರುವಾಗಿತ್ತು ನನ್ನೊಳಗೆ. ಅಂತಹ ಸಮಯದಲ್ಲಿ ನೆನಪಾಗಿದ್ದು ನನ್ನ ತಮ್ಮ ಜಗದೀಶ. ಅವನಿಗೂ ಧನ್ಯಾಳನ್ನ ಕಂಡರೆ ಅಕ್ಕರೆ, ಒಪ್ಪಿಕೊಳ್ಳಬಹುದು ಎಂದೆನಿಸಿತು. ಕೇಶವರನ್ನ ಈ ಬಗ್ಗೆ ಕೇಳಿದೆ. ಅವರಿಗೆ ಮನಸ್ಸಿಲ್ಲದಿದ್ದರೂ ನನಗಾಗಿ ಒಪ್ಪಿಕೊಂಡರು. ವಿಚಾರಿಸು ಒಮ್ಮೆ ಅಂದರು. ಜಗದೀಶನ್ಗೆ ಫೋನ್ ಮಾಡಿ ಇಲ್ಲಿ ವಿಷಯಗಳನ್ನ ತಿಳಿಸಿದೆ. ಧನ್ಯಾಳ ಕಾಂಪಿಟೇಷನ್ ಬಗ್ಗೆ ಹೇಳಿ ಅವನನ್ನ ಧನ್ಯಾಳ ಜೊತೆ ಹೋಗಲು ಕೇಳಿಕೊಂಡಾಗ, ಆಗಲಿ ಹೋಗಿ ಬರುತ್ತೇನೆ, ನೀವಿಬ್ಬರು ಚಿಂತಿಸಬೇಡಿ ಎಂದು ಹೇಳಿದ. ನನಗೆ ಆಗ ನಿರಾಳವೆನಿಸಿತು. ಕೇಶವರಿಗೆ ಜಗದೀಶನೊಡನೆ ಕಳುಹಿಸುವುದು ಒಲ್ಲದ ವಿಚಾರವೇ. ಆದರೂ ಧನ್ಯಳಿಗಾಗಿ ಒಪ್ಪಿದ್ದರು. ಧನ್ಯ ಮಾತ್ರ ಈ ಆತಂಕಗಳ ಪರಿವೇ ಇಲ್ಲದೆ ಹೊರಡಲು ರೆಡಿಯಾಗುತ್ತಿದ್ದಳು. ಅವಳ ವಯಸ್ಸೇ ಆಗಿತ್ತು. ಬಾಲ್ಯದ ಮುಗ್ಧತೆ ಕಳೆದು ಪ್ರೌಢಾವಸ್ಥೆಗೆ ಕಾಲಿಡುತ್ತಿದ್ದಳು. ಪ್ರಪಂಚವೇ ಸುಂದರವಾಗಿತ್ತು ಅವಳ ಪಾಲಿಗೆ. ಎಲ್ಲರನ್ನ ಸುಲಭವಾಗಿ ನಂಬುವ ಗುಣ, ವಾಸ್ತವ ಪ್ರಜ್ಞೆ ಕಡಿಮೆ. ಈ ಕ್ಷಣದ ಮನಸ್ಥಿತಿ ಮತ್ತೊಂದು ಕ್ಷಣಕ್ಕೆ ಬದಲಾಗುತ್ತದೆ ಅವಳಿಗೆ. ತಿಳಿಸಿದಂತೆ ಹೊರಡುವ ಇಂದಿನ ದಿನವೇ ಜಗದೀಶನು ಬಂದಿದ್ದ. ಎಲ್ಲ ಸಿದ್ಧತೆಗಳು ಆಗಿತ್ತು. ಕೇಶವರು ದಿನದಿಂದ ದಿನಕ್ಕೆ ಸುಧಾರಿಸುತ್ತಿದ್ದರಾದರೂ ಸ್ವಲ್ಪ ಸುಸ್ತಾಗೇ ಇದ್ದರು. ಬೆಳಗ್ಗೆಯವರೆಗೂ ಒಂದಲ್ಲ ಒಂದು ರೀತಿಯ ಅಡ್ವೈಸ್ ಮಾಡುತ್ತಲೇ ಇದ್ದರು ಮಗಳಿಗೆ. ಅವಳನ್ನ ಕಳುಹಿಸಿ ಕೊಡಲು ಮೊದಲ ಬಾರಿಗೆ ಅವರಿಗೆ ಅಣುಕಾಗುತ್ತಿತ್ತು. ಇವರ ಕಾಳಜಿ ನೋಡಿ ಜಗದೀಶನು ನಗುತ್ತಲೇ, ಮಗಳ ಮದುವೆ ಮಾಡಿ ಕಳುಹಿಸುತ್ತಿರುವ ತರಹ ಸಂಕಟ ಪಡುತ್ತಿದ್ದೀರಲ್ಲ ಭಾವ, ನಾನಿರುತ್ತೇನೆ ಅವಳ ಜೊತೆ, ಆರಾಮಾಗಿ ಹುಷಾರಾಗಿ ನೀವು ಬೇಗ ಎಂದ. ನಕ್ಕರು. ನಮ್ಮಿಬ್ಬರ ಮನದಲ್ಲಿ ಯಾವುದೋ ಅವ್ಯಕ್ತ ಭಾವವಿತ್ತು ಎಂದು ಅನುಭವಿಸಿರದ ಸಂಕಟ ನನ್ನೆದೆಯಲ್ಲಿ. ಅವಳು ಹೋಗಿ ಬರುತ್ತೇನೆಂದು ಕೈ ಬೀಸಿದಾಗ ತೆಲುವಾದ ಪಸೆಯಿತ್ತು ನಮ್ಮಿಬ್ಬರ ಕಣ್ಣಲ್ಲಿ. ಅವರಿಬ್ಬರನ್ನ ಕಳುಹಿಸಿದ ನಂತರ ಯಾಕೋ ಮೈಯಲ್ಲಿ ಶಕ್ತಿ ಇಲ್ಲದಂತಾಗಿತ್ತು ನನಗೆ. ಮನಸ್ಸು ಯಾಕೋ ಮುದುಡುತ್ತಿತ್ತು. ಸುಮ್ಮನೆ ಹೋಗಿ ಮಲಗಿಬಿಟ್ಟೆ. ಯಾಕೋ ಬಲಗಣ್ಣು ಅದುರುತ್ತಿತ್ತು. ಮನಸ್ಸಿನಲ್ಲಿ ತಳಮಳವಿತ್ತು. ಹಾಗೆ ಎಷ್ಟೊತ್ತು ಮಲಗಿದ್ದೇನೋ ಗೊತ್ತಿಲ್ಲ. ಕೇಶವ್ ಟೀ ಮಾಡಿ ತಂದು ಎಬ್ಬಿಸಿದಾಗಲೇ ಎದ್ದಿದ್ದು. ಮುಖ ಯಾಕೆ ಹೀಗಾಗಿದೆ ಕಮಲ? ಹುಷಾರಾಗಿದ್ಯಾ ತಾನೆ ನೀನು? ಆತಂಕದಿಂದ ಹಣೆಯ ಮೇಲೆ ಕೈ ಇಟ್ಟರು. ಆ ಆತ್ಮೀಯತೆಯ ಮಾತು ನನ್ನೊಳಗಿದ್ದ ನೋವನ್ನ ಹೊರಹಾಕಿತ್ತು. ಅವರ ಕೈ ಹಿಡಿದು ಜೋರಾಗಿ ಹತ್ತು ಬಿಟ್ಟೆ. ನಾನು ಸಮಾಧಾನ ಆಗುವವರೆಗೆ
ಸುಮ್ಮನಿದ್ದವರು ನಂತರ ನಂಗೊತ್ತು ನಿನಗೆ ಧನ್ಯಾಳನ್ನ ಕಳುಹಿಸಲು ಇಷ್ಟವಿರಲಿಲ್ಲ, ಅವಳಿಗೆ ಬೇಜಾರಾಗಬಾರದೆಂದು ಕಳುಹಿಸಿದ್ದೀಯ. ನನಗೂ ಯಾಕೋ ಮನಸ್ಸು ಭಾರವಾಗುತ್ತಿದೆ ಕಮಲ. ಹೀಗೆ ಮೊದಲ ಬಾರಿಗೆ ಕಳುಹಿಸುತ್ತಿದ್ದೇವಲ್ಲ, ಅದಕ್ಕೆ ಈಗ ಅನಿಸಿರಬೇಕು. ಏಳು ಎದ್ದೇಳು, ಮುಖ ತೊಳೆದು ಟೀ ಕುಡಿ, ಎಲ್ಲ ಸರಿ ಹೋಗುತ್ತೆ, ಭಯಪಡಬೇಡ ಎಂದು ಹರಡಿದ್ದ ನನ್ನ ತಲೆ ಕೂದಲನ್ನ ಸರಿ ಮಾಡಿದರು. ಯಾಂತ್ರಿಕವಾಗಿ ಮನೆ ಕೆಲಸಗಳನ್ನ ಮಾಡುತ್ತಿದ್ದರು. ಅಸಹನೆ ಕಾಡುತ್ತಿತ್ತು. ಮನಸ್ಸು ಖಾಲಿ ಖಾಲಿ ಎಂದೆನಿಸುತ್ತಿತ್ತು. ದುಃಖ ನೋವು ಅತಿಯಾಗಿ ಯಾವ ಭಾವನೆಯೂ ಇಲ್ಲದ ಹಂತಕ್ಕೆ ಹೋಗುತ್ತಿತ್ತು ಮನಸ್ಸು. ಯಾವುದು ಖುಷಿ ಕೊಡುತ್ತಿರಲಿಲ್ಲ, ಧನ್ಯಾಳ ಹೊರತು. ಮೈಸೂರಿಗೆ ತಲುಪಿದನೆಂದು ಫೋನ್ ಬಂದಾಗ ಇಬ್ಬರಿಗೂ ಸ್ವಲ್ಪ ನಿರಾಳವೆನಿಸಿತು. ಆದರೂ ನಿಲ್ಲದ ತಳ್ಳನ. ಜಗದೀಶನು ಫೋನ್ ಮಾಡಿ ಅವಳ ಸ್ಪರ್ಧೆ ಬಗ್ಗೆ ಹೇಳುತ್ತಲೇ ಇದ್ದ. 2ನೇ ದಿನದ ಅಂತಿಮ ಸುತ್ತಿಗೆ ಆಯ್ಕೆ ಆಗಿದ್ದಾಳಂತೆ. ಖುಷಿಯಾಗಿದ್ದಾಳೆ, ಆರಾಮಾಗಿ ಇದ್ದಾಳೆ, ಯೋಚನೆ ಮಾಡಬೇಡಿ ಎನ್ನುತ್ತಲಿದ್ದ. ಆ 2 ದಿನಗಳು ಕಳೆಯುವುದೇ ಪ್ರಯಾಸವಾಗಿತ್ತು. ಬೇಡದ ಊಟ ನಿದ್ದೆಗಳು, ಕಾಡುವ ಹೆದರಿಕೆಗಳು, ಗೊಂದಲಗಳು ಇಬ್ಬರಿಗೂ ಇತ್ತು. ಆದರೆ ಒಬ್ಬರಿಗೊಬ್ಬರು ತೋರಿಸಿಕೊಳ್ಳದೆ ಮರೆಮಾಚುತ್ತಿದ್ದೆವು. ಆ ದಿನಗಳಂತೂ ನನ್ನಲ್ಲಿ ಏನೋ ಕಳೆದುಕೊಂಡ ಅನುಭವವಾಗುತ್ತಿತ್ತು. ಮಗಳಿಗೇನು ಆಗಿದೆ ಎಂಬುದನ್ನ ನನ್ನ ಮನಸ್ಸು ಅರಿತುತ್ತೇನೋ, ಅದಕ್ಕೆ ಸಂಕಟವಾಗುತ್ತಿತ್ತೇನೋ ಈಗ ಅನಿಸುತ್ತಿದೆ. ಈ ದಿನಗಳಲ್ಲಿ ಕೇಶವರ ಜ್ವರ ಕೂಡ ಬಿಟ್ಟಿತ್ತು. ಸ್ವಲ್ಪ ಸುಸ್ತಾಗಿದ್ದರು, ಆದರೂ ಎಚ್ಚರಿಕೆಯಿಂದಿದ್ದರು. ಡಾಕ್ಟರ್ ಹೇಳಿದ್ದರು. ನನಗೆ ಒಂದೆಡೆ ಕೇಶವರ ಆರೋಗ್ಯದ ಚಿಂತೆಯಾದರೆ ಇನ್ನೊಂದೆಡೆ ಧನ್ಯಾಳ ಬಗ್ಗೆ ಯೋಚನೆ. ಯಾವ ಕೆಲಸಗಳಲ್ಲೂ ಏಕಾಗ್ರತೆ ಇರಲಿಲ್ಲ. ಆದಷ್ಟು ಬೇಗ ಮನೆಗೆ ಬರಲಪ್ಪ ದೇವರೇ ಎನ್ನುತ್ತಾ ಕೇಶವರ ಆರೋಗ್ಯ ಮತ್ತು ಮಗಳಿಗಾಗಿ ಹರಕೆ ಹೊತ್ತಿದ್ದೆ ದೇವರಿಗೆ. ಅವಳನ್ನ ನೋಡಬೇಕೆನಿಸುತ್ತಿತ್ತು. ಅಂತಿಮ ಸುತ್ತಿನಲ್ಲಿ ದ್ವಿತೀಯ ಬಹುಮಾನ ಗಳಿಸಿದ್ದಾಳೆಂದು ಜಗದೀಶ ತಿಳಿಸಿದಾಗ ನಮ್ಮಿಬ್ಬರಿಗೂ ಖುಷಿಯಾಗಿತ್ತು. ಅಂದುಕೊಂಡಿದ್ದನ್ನ ಸಾಧಿಸಿದಳಲ್ಲ ಅನ್ನೋ ಹೆಮ್ಮೆ ಇತ್ತು ಅವಳ ಬಗ್ಗೆ. ಅವಳೊಡನೆ ಮಾತನಾಡುವ ಆಸೆ ವ್ಯಕ್ತಪಡಿಸಿದಾಗ ಅವಳು ಅಲ್ಲಿದ್ದಾಳೆ ಇಲ್ಲಿದ್ದಾಳೆ ಎಂಬ ಸಾಬುಗೂ ಹೇಳಿದ್ದ. ಇರಬಹುದೇನು ಎಂದು ನಾವು ನಂಬಿದ್ದೆವು. ಮಗಳು ಸಾಧಿಸಿದ ಖುಷಿಯಲ್ಲಿ ನಾವು ಅನುಭವಿಸಿದ ನೋವು ದುಃಖಗಳನ್ನ ಮರೆತೇ ಬಿಟ್ಟಿದ್ದೆವು. ಮನೆಗೆ ಹಿಂತಿರುಗಿ ಬರುತ್ತಿದ್ದೇವೆಂದು ಜಗದೀಶ ತಿಳಿಸಿದಾಗ ನಮ್ಮಿಬ್ಬರಿಗೂ ನಿರಾಳ ಎನಿಸಿತು. ಓದ ಜೀವ ಬಂದಂತಾಗಿತ್ತು. ಮಗಳ ಗೆಲುವಿನ ಸಂಭ್ರಮಕ್ಕೆ ಅವಳಿಷ್ಟದ ಸ್ವೀಟ್ ಮಾಡಿಟ್ಟೆ. ಅವಳನ್ನ ಸ್ವಾಗತಿಸಲು ಕಾದಿದ್ದೆವು. ಅವಳು ಬಂದೊಡನೆ ಎಂದಿನಂತೆ ಖುಷಿ ಖುಷಿಯಾಗಿ ಅಪ್ಪನ ಆರೋಗ್ಯ ವಿಚಾರಿಸುತ್ತಾ ಅಲ್ಲೇ ವಿಚಾರಗಳನ್ನ ಹಂಚಿಕೊಳ್ಳುತ್ತಾಳೆ. ನಮ್ಮೊಡನೆ ಹರಟುತ್ತಾ ನಾವು ಅನುಭವಿಸಿದ ನೋವನ್ನ ಮರೆಸುತ್ತಾಳೆ ಎಂದು ನಮ್ಮಗಳ ಅನಿಸಿಕೆಯಾಗಿತ್ತು. ಸಂತೋಷದಿಂದ ಅವಳಿಗಾಗಿ ಕಾಯುತ್ತಿದ್ದೆವು. ಕೊನೆಗೂ ಅವಳ ಮುಖ ದರ್ಶನವಾದಾಗ ಓದ ಜೀವ ಬಂದ ಹಾಗೆ ಆಗಿತ್ತು. ಬಂದವಳೆ ನನ್ನನ್ನು ತಬ್ಬಿಕೊಂಡು ಅತ್ತು ಬಿಟ್ಟಳು. ನಮ್ಮಂತೆ ಅವಳಿಗೂ ಬೇಸರವಾಗಿತ್ತೇನೋ ಎಂದುಕೊಂಡು ಸಮಾಧಾನಿಸಿದೆ. ಬಹುಮಾನವಾಗಿ ಬಂದ ಪಾರಿತೋಷಿಕ ತೋರಿಸುವಾಗಲೂ ನಿರುತ್ಸಾಹವಿತ್ತು. ಯಾವುದೇ ರೀತಿಯ ಖುಷಿ ಇರಲಿಲ್ಲ ಅವಳ ಮುಖದಲ್ಲಿ. ಏನೋ ಕಳೆದುಕೊಂಡಂತೆ ಇದ್ದಳು. ನಾವು ಕೇಳಿದ್ದಕ್ಕೆ ಅಷ್ಟೇ ಉತ್ತರ ಅವಳಿಂದ. ಪ್ರಯಾಣದ ಆಯಾಸ ಬಳಲಿಕೆ ಇರಬಹುದು ಎಂದೆನಿಸಿದ್ದು. ಅವಳನ್ನ ಕರೆತಂದ ಜಗದೀಶ ಕೂಡ ಊಟ ಮುಗಿಸಿ ಅರ್ಜೆಂಟ್ ಕೆಲಸವಿದೆ ಎಂದು ಹೊರಟೇ ಬಿಟ್ಟ. ಎಷ್ಟು ಹೇಳಿದರೂ ನಿಲ್ಲಲೇ ಇಲ್ಲ. ಅವನ ನಡವಳಿಕೆಯು ವಿಚಿತ್ರವೆನಿಸುತ್ತಿತ್ತು. ಇರುವ ತನಕವೂ ನಮ್ಮನ್ನ ಅವಾಯ್ಡ್ ಮಾಡುತ್ತಿದ್ದ ಎಂದೆನಿಸುತ್ತಿತ್ತು. ನನ್ನದು ವಿಪರೀತದ ಕಲ್ಪನೆ ಎಂದು ನನ್ನನ್ನೇ ಬೈದುಕೊಂಡು ಅವನನ್ನ ಕಳುಹಿಸಿ ಕೊಟ್ಟೆ. ನಾನು ಮಾಡಿಟ್ಟ ಸ್ವೀಟ್ ಕೊಡಲು ಅವಳ ರೂಮ್ಗೆ ಹೋದಾಗ ಮಂಡಿಯೊಳಗೆ ಮುಖ ಊರಿದ್ದಳು. ಸಾಧಿಸಿಕೊಂಡು ಬಂದ ಮಗಳನ್ನ ಪ್ರೀತಿಯಿಂದ ತಲೆ ಸವರಿದೆ. ಒಮ್ಮೆ ಬೆಚ್ಚಿ ಬಿದ್ದಂತೆ ತಲೆ ಎತ್ತಿ ನೋಡಿದಳು. ಅವಳ ಕಣ್ಣಲ್ಲಿ ನೀರಿತ್ತು, ಅಷ್ಟೇ ನೋವಿತ್ತು. ಈ ರೀತಿ ಎಂದು ಸುಮ್ಮನೆ ಅಳುವ ಹುಡುಗಿಯಲ್ಲ ಅವಳು. ನನಗಾಗ ಒಂಥರ ಆತಂಕವೇ ಆಯಿತು. ಆ ಆತಂಕದಿಂದಲೇ ಅವಳ ಪಕ್ಕ ಕೂರುತ್ತಾ ಏನಾಯ್ತಪ್ಪ, ಯಾಕೆ ಅಳ್ತಿದ್ಯಾ ಎಂದೆ. ಏನೂ ಮಾತನಾಡದೆ ನನ್ನ ಮಡಿಲಲ್ಲಿ ತಲೆ ಇಟ್ಟು ಮಲಗಿದಳು. ಸಮಾಧಾನಗೊಳ್ಳಲೆಂದು ನಾ ಅವಳ ಹಣೆಯ ಮೇಲೆ ತಟ್ಟುತ್ತಾ ಇದ್ದೆ. ತಟ್ಟುತ್ತಾ ಇದ್ದದ್ದು ಹಿತವಾಗಿತ್ತೇನೋ, ಹಾಗೇ ನಿದ್ರಿಸಿದ್ದಳು. ಅವಳಿಲ್ಲದ ದಿನಗಳಲ್ಲಿ ನಾನು ಅನುಭವಿಸಿದ ಸಂಕಟಕ್ಕೂ ಅವಳ ಈ ಅಳು ನಿರುತ್ಸಾಹಕ್ಕೂ ಸಂಬಂಧ ಕಲ್ಪಿಸುತ್ತಿತ್ತು ನನ್ನ ಮನ. ಚೆನ್ನಾಗಿ ನಿದ್ದೆ ಮಾಡಿ ಏಳಲಿ, ಆಮೇಲೆ ಮಾತನಾಡಿಸೋಣ ಎಂದುಕೊಂಡು ಅವಳನ್ನು ಸರಿಯಾಗಿ ಮಲಗಿಸಿ ಆಚೆ ಬಂದಾಗ ರೂಮಿನ ಬಾಗಿಲಲ್ಲೇ ಕೇಶವ್ ನಿಂತಿದ್ದರು. ಅವರಲ್ಲೂ ಆತಂಕ ಮನೆ ಮಾಡಿದ್ದು ನನ್ನ ಗಮನಕ್ಕೆ ಬಂದಿತ್ತು. ರೀ, ಅವಳ್ಯಾಕೋ ಒಂಥರ ಇದ್ದಾಳೆ, ನಂಗೇನು ಭಯ ಆಗ್ತಿದೆ ಎಂದೆ. ಗಲಾಟೆ ಮಾಡಬೇಡವೆನ್ನುವಂತೆ ಅವರ ಬಾಯಿಯ ಮೇಲೆ ಬೆರಳಿಟ್ಟು ಶು ಎನ್ನುತ್ತಾ ರೂಮಿನ ಬಾಗಿಲು ಮುಂದೆ ಎಳೆದುಕೊಂಡರು. ಪ್ರಯಾಣದ ಆಯಾಸವಿರಬಹುದೇನು, ಆರಾಮಾಗಿ ಮಲಗಿರಿ, ಈ ಹೇಳಲಿ. 2 ದಿನ ಸುಮ್ಮನಿದ್ದು ಬಿಡು, ಅವಳೇ ಸರಿ ಹೋಗುತ್ತಾಳೆ ಎಂದರು. ಸರಿ ಎಂದವಳು. ನಾನು ಮತ್ತೆ ಅವಳನ್ನ ಏನೂ ಕೇಳಲು ಹೋಗಲೇ ಇಲ್ಲ. ಸೂಕ್ಷ್ಮವಾಗಿ ಅವಳನ್ನೇ ಗಮನಿಸುತ್ತಿದ್ದೆ. ಆಳವಾಗಿ ಏನೋ ಯೋಚಿಸುತ್ತೇ ಇರುತ್ತಿದ್ದಳು. ಯಾವುದರಲ್ಲೂ ಆಸಕ್ತಿ ಇರಲಿಲ್ಲ. ಏನಾದ್ರೂ ಕೇಳಿದರೆ ರೇಗುತ್ತಿದ್ದಳು. ಇನ್ನು ಬಲವಂತ ಮಾಡಿದರೆ ಕಣ್ಣೀರು ಹಾಕುತ್ತಿದ್ದಳು. ಇವಳ ನಡೆ ನೋಡಿ ನನ್ನದೇ ಉಳಿದುಕೊಳ್ಳುತ್ತಿತ್ತು. ನಡೆಯಬಾರದ್ದು ಏನಾದ್ರೂ ನಡೆದಿದೆಯೇ ಎಂಬ ಅನುಮಾನ ಕಾಡುತ್ತಿತ್ತು. 1 ವಾರ ಕಳೆದರೂ ಅವಳ ನಡತೆಯಲ್ಲಿ ಬದಲಾವಣೆ ಆಗಲೇ ಇಲ್ಲ. ಯಾಂತ್ರಿಕವಾಗಿ ಕಾಲೇಜುಗಳಿಗೆ ಹೋಗುತ್ತಿದ್ದಳು. ಮೊದಲೆಲ್ಲ ಚಂದದ ಗೊಂಬೆಯಂತೆ ಅಲಂಕರಿಸಿಕೊಂಡು ಹೋಗುತ್ತಿದ್ದವಳಿಗೆ ಈಗ ಎಲ್ಲದರಲ್ಲೂ ನಿರಾಸಕ್ತಿ.
ಊಟ ತಿಂಡಿಗಳಷ್ಟು ಅಷ್ಟೇ. ಕರೆದರೆ ಬರುತ್ತಿದ್ದಳು, ಇಲ್ಲದಿದ್ದರೆ ಅವಳ ರೂಮ್ ಸೇರಿ ಬಿಡುತ್ತಿದ್ದಳು. ಅಪ್ಪನೊಂದಿಗೆ ಚರ್ಚೆ ಇಲ್ಲ, ನನ್ನೊಂದಿಗೆ ಹರಟೆ ಇಲ್ಲ. ಒಟ್ಟಿನಲ್ಲಿ ಮನೆಯಲ್ಲಿ ನಗು ಕಳೆದು ಹೋಗಿತ್ತು. ಮೈಸೂರಿನಲ್ಲಿ ನಡೆದದ್ದಾದ್ರೂ ಏನಿರಬಹುದು? ಇವಳನ್ನ ಕೇಳಿದರೆ ಬಾಯಿ ಬಿಡುತ್ತಿಲ್ಲ. ಜಗದೀಶನನ್ನೇ ಕೇಳಬೇಕೆಂದುಕೊಂಡು ಯೋಚಿಸುತ್ತಿದ್ದೆ. ಹೌದು, ಜಗದೀಶನನ್ನ ಕೇಳಬೇಕು. ಅವನಿಗೆ ಏನಾದ್ರೂ ಗೊತ್ತಿರಬಹುದು ಎಂದುಕೊಂಡು ಧನ್ಯ ಕಾಲೇಜಿಗೆ ಹೋದ ಸಮಯದಲ್ಲಿ ಅವನಿಗೆ ಫೋನ್ ಮಾಡಿದೆ. ಅವನ ಫೋನ್ ನಾಟ್ ರೀಚೇಬಲ್ ಎಂದು ಬರುತ್ತಿತ್ತು. ಊರಿಗೇನಾದ್ರೂ ಹೋಗಿರಬಹುದೇ ಎಂದುಕೊಂಡು ಅಪ್ಪಯ್ಯನಿಗೆ ಫೋನ್ ಮಾಡಿದಾಗ ಅವನು ಊರಿನ ಕಡೆ ಬಂದು 15 ದಿನಗಳಾಯ್ತೆಂದರು. ಈಗಂತೂ ನನಗೆ ಹೆದರಿಕೆಯೇ ಶುರುವಾಯಿತು. ಅಂದು ಮೈಸೂರಿನಿಂದ ಬಂದ ದಿನ ನಮ್ಮೊಡನೆ ಮುಖ ಕೊಟ್ಟು ಮಾತನಾಡಿರಲಿಲ್ಲ ಅವನು. ಎಲ್ಲವನ್ನ ಲೆಕ್ಕ ಹಾಕುತ್ತಿದ್ದರೆ ಜಗದೀಶನಿಂದ ಏನಾದ್ರೂ ಮನಸ್ಸು ಒಪ್ಪಲು ತಯಾರಿಲ್ಲ. ಅವನೇ ಎತ್ತಾಡಿಸಿದ ಮಗು ಧನ್ಯ. ಹೊರಟನಿರಬಹುದು, ಅಪ್ಪ ಅವ್ವನರಿಗೆ ನೆರಳಾಗದೆ ಇರಬಹುದು. ಆದರೆ ಮಗಳಂತೆ ಎಂದು ಭಾವಿಸಿದ ಮಗುವನ್ನ ಸರಸಗಟವಾಗಿ ತಿರಸ್ಕರಿಸಿತು ನನ್ನ ಮನಸ್ಸು. ನನ್ನ ಈ ಅನುಮಾನಗಳನ್ನ ಕೇಶವರೊಂದಿಗೆ ಹಂಚಿಕೊಳ್ಳುವ ಮನಸ್ಸಿರಲಿಲ್ಲ. ಕೇಶವರ ಆರೋಗ್ಯದ ಚಿಂತೆಯಾದ್ರೆ ನನ್ನ ತಮ್ಮನನ್ನ ಅವರು ತಪ್ಪು ತಿಳಿಯುವುದು ಬೇಕಿರಲಿಲ್ಲ ನನಗೆ. ಆದರೆ ಕೇಶವರ ಮನದಲ್ಲಿತ್ತೇನು? ಅವರೇ ಅವಳ ಪಕ್ಕದಲ್ಲಿ ಕೂತು, ನೀನು ಹೀಗಿದ್ದರೆ ಏನು ಚಂದ ಪುಟ್ಟಮ್ಮ, ನಿನ್ನನ್ನ ಈ ರೀತಿ ನೋಡಲು ನನ್ನಿಂದ ಆಗದು. ನಗುತ್ತಾ ಇರುವುದನ್ನ ಬಿಟ್ಟು ಸಪ್ಪಗಿದ್ದರೆ ನಮ್ಮ ಪರಿಸ್ಥಿತಿ ಏನಾಗಬೇಕು? ಧೈರ್ಯದಿಂದ ಜೀವನ ಎದುರಿಸುವುದನ್ನ ಕಲಿಸಿದ್ದೆವು ನಿನಗೆ. ಆ ಧೈರ್ಯ ಇಂದು ನಿನ್ನಲ್ಲಿ ಕಾಣುತ್ತಿಲ್ಲ ಮಗಳೇ. ನೀನು ನಮ್ಮಿಂದ ಏನೋ ಮುಚ್ಚಿಡಲು ಪ್ರಯತ್ನಿಸುತ್ತಿದ್ದೀಯ. ನಾವುಗಳು ನಿನ್ನ ಸ್ನೇಹಿತರಲ್ಲವೇ? ನಮ್ಮೊಡನೆ ನೀನು ಮನಸ್ಸು ಬಿಚ್ಚಿ ಮಾತನಾಡಬೇಕಮ್ಮ. ಹೀಗೆ ಅವಳನ್ನ ಕೇಳುತ್ತಿದ್ದಾಗ ನಾನು ಸಹ ಅವಳನ್ನೇ ಸೂಕ್ಷ್ಮವಾಗಿ ಗಮನಿಸುತ್ತಲೇ ಇದ್ದೆ. ತನ್ನ ಕಣ್ಣೀರನ್ನ ಅದುಮಿ ಇಟ್ಟುಕೊಳ್ಳುವ ಪ್ರಯತ್ನ ಮಾಡುತ್ತಿದ್ದಳೆ ಹೊರತು ಬೇರಾವ ಮಾತು ಆಡಿರಲಿಲ್ಲ. ಮತ್ತೆ ಮತ್ತೆ ಕೇಶವರು ಮಾತನಾಡಿಸುವ ಪ್ರಯತ್ನ ಮಾಡಿದಾಗ ಅಲ್ಲಿಂದ ಎದ್ದು ಹೋಗಿ ಬಿಟ್ಟಳು. ಯಾರಲ್ಲೂ ಹೇಳಿಕೊಳ್ಳದೆ ಒಬ್ಬಳೇ ನೋವು ಅನುಭವಿಸುತ್ತಿದ್ದಳು. ಅವಳ ಸ್ನೇಹಿತರನ್ನ ವಿಚಾರಿಸಲಾಗಿ ಅವರ ಬಳಿಯೂ ಏನೂ ಹೇಳಿಕೊಂಡಿರಲಿಲ್ಲ. ಕಾಲೇಜಿನಲ್ಲಿಯೂ ಈ ನಡವಳಿಕೆಯೇ ಇರುತ್ತಿತ್ತಂತೆ. ನಮಗಂತೂ ಕಗ್ಗಡ್ಡಾಗುತ್ತಿದ್ದಳು ದಿನದಿಂದ ದಿನಕ್ಕೆ. ಒಂದು ತಿಂಗಳಿನಿಂದೀಚೆಗೆ ಆಕೆಗೆ ಭಾರಿ ಖಿನ್ನತೆ. ಆಕೆಯ ಖಿನ್ನತೆ ಎಷ್ಟು ಆಳವಾಗಿತ್ತೆಂದರೆ ಆಕೆ ಒಂದು ಮಾತನಾಡಲು ಇಚ್ಛಿಸುತ್ತಿರಲಿಲ್ಲ. ಎಲ್ಲಿಯೋ ಇರುತ್ತಿತ್ತು ಅವಳ ನೋಟ. ಕೈಗಳನ್ನ ಸಿಟ್ಟಿನಿಂದ ಒಂದಕ್ಕೊಂದು ಒಸೆಯುತ್ತಿದ್ದಳು. ಕಾಲೇಜಿಗೆ ಹೋಗಿಯೇ ತುಂಬಾ ದಿನಗಳಾಗಿತ್ತು. ಜಗದೀಶನಂತೂ ಫೋನ್ಗೆ ಸಿಗುತ್ತಿರಲಿಲ್ಲ. ನನ್ನ ಕಂದನ್ನ ಈ ಸ್ಥಿತಿಯಲ್ಲಿ ನಾನು ನೋಡಲಾರದವಳಾಗಿದ್ದೆ. ಯಾರ ಬಳಿಯೂ ನನ್ನ ಸಂಕಟ ಹೇಳಿಕೊಳ್ಳಲಾಗದೆ ಒದ್ದಾಡಿ ಹೋದೆ. ಕೇಶವರ ಸ್ಥಿತಿಯು ಇದಕ್ಕಿಂತ ಭಿನ್ನವಾಗಿ ಇರಲಿಲ್ಲ. ತುಂಬಾ ಅಶ್ವಿಕೊಂಡಿದ್ದರು ಮಗಳನ್ನ. ಅವಳು ಹಾಗೆ ಕೊರಗುತ್ತಿರುವುದನ್ನ ನೋಡಿ ಮಂಕಾಗುತ್ತಿದ್ದರು. ಇದು ಅವರ ಆರೋಗ್ಯದ ಮೇಲೂ ಪರಿಣಾಮ ಬೀರುತ್ತಿತ್ತು. ಇವರಿಬ್ಬರೇ ನನ್ನ ಭವಿಷ್ಯ. ಇವರಿಬ್ಬರ ಆರೋಗ್ಯ ಹದಗೆಡುತ್ತಿರುವುದು ನನಗೆ ತಲ್ಲನ ಉಂಟು ಮಾಡಿತ್ತು. ನೋಡು, ಅವಳ ಮನಸ್ಸು ಅರ್ಥ ಮಾಡಿಕೊಳ್ಳೋಕೆ ನಮ್ಮ ಕೈಲಿ ಆಗ್ತಿಲ್ಲ. ಅದಕ್ಕೆ ಅವಳ ಸಹಕಾರನೂ ಇಲ್ಲ. ಇದರಿಂದ ಅವಳ ಆರೋಗ್ಯ ಕೂಡ ಹಾಳಾಗ್ತಿದೆ. ಇನ್ನು ನೆಗ್ಲೆಕ್ಟ್ ಮಾಡೋದು ಸರಿ ಇಲ್ಲ. ಸೈಕಾಲಜಿಸ್ಟ್ ಬಳಿ ತೋರಿಸೋಣ, ಕೊನೆಗೊಂದು ದಿನ ಕೇಶವ್ ಹೇಳಿದರು. ನನ್ನೆದೆ ಒಡೆದಂಗಾಗಿತ್ತು. ನನ್ನ ಮಗುವನ್ನ ಸೈಕಾಲಜಿಸ್ಟ್ ಬಳಿ ಒಲ್ಲದ್ದು ಈ ಕತೆ. ಮಗಳಿಗೆ ಉಚ್ಚಿ ಅನ್ನುವ ಅಣೆಪಟ್ಟಿ ಕಟ್ಟಲು ದುಃಖವಾಗುತ್ತಿತ್ತು. ಆದರೆ ಕೇಶವರೇ ನನಗೆ ಧೈರ್ಯದ ನುಡಿಗಳನ್ನಾಡಿದ್ದರು. ದೇಹದಂತೆ ಮನಸ್ಸಿನ ಆರೋಗ್ಯ ಕೂಡ ಮುಖ್ಯ ಕಮಲ. ದೇಹಕ್ಕೆ ದನಿವಾದ್ರೆ ನಾವು ಅರ್ಥ ಮಾಡಿಕೊಳ್ತೀವಿ, ಅದಕ್ಕೆ ಟ್ರೀಟ್ಮೆಂಟ್ ತಗೋತೀವಿ. ಈಗ ಅವಳ ಮನಸ್ಸಿಗೆ ದನಿವಾಗಿದೆ, ಅದಕ್ಕೆ ಟ್ರೀಟ್ಮೆಂಟ್ ಕೊಡಿಸಬೇಕಷ್ಟೇ. ಶರೀರಕ್ಕೆ ನಾವು ಕೇರ್ ಮಾಡ್ತೀವಿ, ಹಾಗೆ ಮನಸ್ಸಿಗೂ ಮಾಡಬೇಕಲ್ವಾ? ಅವಳ ಮನಸ್ಸಿಗೆ ಏನೋ ಘಾಸಿಯಾಗಿದೆ. ಅವಳಿಗೆ ನಮ್ಮ ಬಳಿ ಹಂಚಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ. ಅಲ್ಲಿಗೆ ಕರೆದುಕೊಂಡು ಹೋದ್ರೆ ಅವರ ಬಳಿ ಹೇಳಿಕೊಳ್ಳುತ್ತಾಳದೆ ನೆಮ್ಮದಿ ಕಂಡುಕೊಳ್ಳುತ್ತಾಳೆ. ಮನಸ್ಸು ಮತ್ತು ದೇಹದ ಸಮತೋಲನವನ್ನ ಕಾಯ್ದುಕೊಳ್ಳುವುದೇ ಆರೋಗ್ಯವಲ್ಲವೇ? ಅವರ ಮಾತುಗಳನ್ನ ಕೇಳುತ್ತಿದ್ದ ನನಗೆ ಸಮಾಧಾನವಾಗುತ್ತಿತ್ತು. ಮಗಳಿಗಾಗಿ, ಅವಳ ಚಂದದ ಭವಿಷ್ಯಕ್ಕಾಗಿ ಅವಳನ್ನ ಡಾಕ್ಟರ್ ಬಳಿ ಕರೆದೊಯ್ಯಲು ತೀರ್ಮಾನಿಸಿದೆ. ಕೇಶವರು ಅಂದು ಕೆಲಸಕ್ಕೆ ಹೋಗಬೇಕಾದ್ದರಿಂದ ನಾನು ಅವಳೊಡನೆ ಹೊರಟೆ. ಅಂತೆಯೇ ಡಾಕ್ಟರ್ ಸುಮಂಗಳ ಬಳಿ ಬಂದೆವು. ಮೊದಲು ಬರಲು ನಿರಾಕರಿಸಿ ಹಠ ಮಾಡಿದವಳು ನಂತರ ಅವರಪ್ಪ ಅವಳಿಗೆ ಮತ್ತೊಮ್ಮೆ ಬುದ್ಧಿ ಹೇಳಿದ್ದರು. ಅವರ ಮಾತು ಕೇಳಿ ಏನನ್ನಿಸಿತ್ತು, ಒಪ್ಪಿ ಬಂದಿದ್ದಳು. ಡಾಕ್ಟರ್, ನನ್ನ ಹೆಸರು ಕಮಲ, ಈಕೆ ನನ್ನ ಮಗಳು ಧನ್ಯ ಅಂತ ಹೇಳಿ ಕೈ ಮುಗಿದಾಗ ಕನ್ನಡಕ ಕನ್ನಲಗಿನಿಂದ ನಮ್ಮಿಬ್ಬರನ್ನ ದಿಟ್ಟಿಸಿ ನಸುನಕ್ಕರು. ತುಂಬಾ ಪರಿಚಿತರಂತೆ ಆತ್ಮೀಯವಾಗಿ ಮಾತನಾಡಿಸಿದರು. ನನಗಂತೂ ಅಂದು ಅವರ ಮೇಲೆ ಗೌರವ ಭಾವ ಮೂಡಿತ್ತು. ಪರಸ್ಪರ ಪರಿಚಯಗಳಾದ ಮೇಲೆ ಧನ್ಯಳೊಂದಿಗೆ ಪ್ರತ್ಯೇಕವಾಗಿ ಮಾತನಾಡಬೇಕೆಂದು ತಿಳಿಸಿ ನನ್ನನ್ನ ಸ್ವಲ್ಪ ಹೊತ್ತು ಹೊರಗೆ ಕೂತಿರಲು ಹೇಳಿದರು. ಆಚೆ ಇದ್ದಾಗ ನನಗೆ ಏನಾಗುತ್ತಿತ್ತೆಂದು ನಾನೇ ಅರಿಯದವಳಾಗಿದ್ದೆ. ಕೂತಲ್ಲಿ ಕೂರಲಾಗುತ್ತಿರಲಿಲ್ಲ. ಎದೆ ಒಂದೇ ಸಮನೆ ಒಡೆದುಕೊಳ್ಳುತ್ತಿತ್ತು. ಧನ್ಯ ಅವರೊಂದಿಗೆ ಮನಸ್ಸು ಬಿಚ್ಚಿ ಮಾತನಾಡಿರಬಹುದೇ? ಅನುಮಾನ ಕಾಡುತ್ತಿತ್ತು. ಅವಳ ಬಗ್ಗೆ ಯೋಚಿಸುತ್ತಿದ್ದೆ. ಎಷ್ಟೊಂದು ನೋವಿದೆ ಅವಳಲ್ಲಿ, ಅದಕ್ಕೆ ಪರಿಹಾರ ನಮಗೆ ಇಲ್ಲಿ ಸಿಗಬಹುದೇ? ನಂಬಿ ಬಂದಿದ್ದೇನೆ. ದೇವರೇ, ನೀನೇ ದಯ ತೋರು. ಅಲ್ಲೇ ಇದ್ದ ಗಣಪನ ಮೂರ್ತಿಗೆ ಕೈ ಮುಗಿಯುತ್ತಲೇ ಇದ್ದೆ. ಹಾಗಾಗಿ 1 ಗಂಟೆ ಬಳಿಕ ಅವರು ನನ್ನನ್ನ ಒಳಗೆ ಕರೆದರು. ಧನ್ಯಳಿಗಾಗಿ
ಕಣ್ಣಾಡಿಸಿದಾಗ ಅವಳು ಅಲ್ಲೇ ಬೆಡ್ ಮೇಲೆ ಮಲಗಿ ನಿದ್ರಿಸುತ್ತಿದ್ದಳು. ಅತ್ತಿದ್ದಳೆನಿಸುತ್ತೆ. ಕಣ್ಣಂಚಿನಲ್ಲಿ ನೀರು ಜಿನುಗಿ ಒಣಗಿದ ಕಲೆಯಿತ್ತು. ಯಾಕೋ ಅವಳನ್ನ ಈ ಸ್ಥಿತಿಯಲ್ಲಿ ನೋಡಿ ನನಗೆ ಕರುಳು ಕಿತ್ತು ಬಂದಂತೆ ಆಗಿತ್ತು. ಅಳು ಒತ್ತರಿಸಿಕೊಂಡು ಬಂದಿತ್ತು. ನನ್ನ ದುಃಖ ಅವರಿಗೆ ಅರ್ಥವಾಗಿತ್ತು ಎಂದೆನಿಸುತ್ತೆ. ನಾನು ಸಮಾಧಾನ ಆಗುವವರೆಗೆ ಅವರು ಮಾತನಾಡಲೇ ಇಲ್ಲ. ನನ್ನ ಅಳು ತಹಬದಿಗೆ ಬಂದ ನಂತರ ಅವರೇ ಹೇಳಲು ಶುರು ಮಾಡಿದರು. ನೋಡಿ ಕಮಲಮ್ಮ, ಇಂದು ಅವಳೊಂದಿಗೆ ಮಾತನಾಡಲು ಪ್ರಯತ್ನಿಸಿದೆ, ಆದರೆ ಪೂರ್ತಿ ವಿಷಯ ತಿಳಿದಿಲ್ಲ. ವಿಷಯಗಳಲ್ಲಿ ಕ್ಲಾರಿಟಿ ಇಲ್ಲದೆ ನಾನು ನಿಮಗೇನು ಹೇಳಲಾರೆ. ಆದರೆ ಇಷ್ಟಂತೂ ಹೇಳಬಲ್ಲೆ, ಅವಳ ಮನಸ್ಸಿಗೆ ಆಳವಾದ ಗಾಯವಾಗಿರುವುದಂತೂ ನಿಜ. ತುಂಬಾ ಸೂಕ್ಷ್ಮವಾದ ಮನಸ್ಸು ಅವಳದ್ದು. ನಾನು ಜೀವನದಲ್ಲಿ ಎಲ್ಲವನ್ನ ಕಳೆದುಕೊಂಡು ಬಿಟ್ಟೆ. ನಾನು ಮೋಸ ಹೋಗಿ ಬಿಟ್ಟೆ. ಅಪ್ಪ ಅಮ್ಮ ಇಬ್ಬರಿಗೂ ನನ್ನಿಂದ ನೋವಾಗಿದೆ. ನಾನು ಬದುಕಲು ಯೋಗ್ಯಳಲ್ಲ ಅನ್ನುವ ಮಾತನಾಡಿದ್ದಾಳೆ. ಅವಳನ್ನ ತುಂಬಾ ಕೇರ್ಫುಲ್ ಆಗಿ ನೋಡಿಕೊಳ್ಳಿ. ಒಬ್ಬಳನ್ನೇ ಬಿಡಬೇಡಿ. ಏನಾದ್ರೂ ಅನಾಹುತ ಮಾಡಿಕೊಳ್ಳುವ ಚಾನ್ಸ್ ಇದೆ. ಅವಳೊಂದಿಗೆ ಸ್ವಲ್ಪ ಧೈರ್ಯದಿಂದ ಮಾತನಾಡುತ್ತೀರಿ. ಬದುಕಿನ ಮೇಲೆ ಭರವಸೆ ಬರುವಂತೆ ಮಾತನಾಡುತ್ತೀರಿ. ಅವಳನ್ನ ನಾನು ಸಂಪೂರ್ಣವಾಗಿ ಅರಿಯಲು ಇನ್ನೊಂದೆರಡು ಸಿಟ್ಟಿಂಗ್ ಬೇಕಾಗುತ್ತೆ. ನಾಡಿದ್ದು ಮತ್ತೆ ಅವಳನ್ನ ಕರೆತನ್ನಿ. ಅವಳ ಬಿಹೇವಿಯರ್ ಗಮನಿಸುತ್ತೀರಿ. ಶಾಂತವಾಗಿ ಮಲಗಿ ನಿದ್ರಿಸಿದರೆ ಸ್ವಲ್ಪ ಗೆಲುವಾಗುತ್ತಾಳೆ. ಅದಕ್ಕೆ ನಿದ್ದೆ ಮಾಡಲೆಂದು ಇಂಜೆಕ್ಷನ್ ಕೊಟ್ಟಿದ್ದೇನೆ. ಅವಳು ಎದ್ದ ನಂತರ ಮನೆಗೆ ಕರೆದುಕೊಂಡು ಹೋಗಿ ಎಂದರು. ಕತೆ ಮುಂದುವರಿಯುವುದು.